ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾರ್ಗಲ್ ಅರಣ್ಯ ವಿಭಾಗದ ಮಹಿಳಾ ಅಧಿಕಾರಿ ವಿರುದ್ಧ ತನಿಖೆಗೆ ಹರತಾಳು ಖಡಕ್ ಸೂಚನೆ. ರಸ್ತೆ ಅಗಲೀಕರಣ ಸೇರಿದಂತೆ ಅಭಿವೃದ್ಧಿ ವಿರೋಧಿಗಳ ವಿರುದ್ಧ ಪ್ರತಿಭಟನೆಗೆ ಶಾಸಕರ ಕರೆ. ರಾತ್ರಿಯೆಲ್ಲ ಕಪ್ಪು ಕನ್ನಡಕ ಹಾಕಿಕೊಂಡು ತಿರುಗುತ್ತಾರೆಂದು ಬೇಲೂರು ಕಾಲೆಳೆದ ಹರತಾಳು. ಮೀಸಲು ಅರಣ್ಯ ಘೋಷಣೆ ಖಂಡಿಸಿ ಕಾಂಗ್ರೆಸ್ ಪಕ್ಷದಿಂದ ಡಿಸೆಂಬರ್ 30ರಂದು ಪ್ರತಿಭಟನೆ. ವಾಜಪೇಯಿ ಜನ್ಮದಿನದ ಪ್ರಯುಕ್ತ ನಗರಸಭೆಯಲ್ಲಿ ಸುಶಾನ ದಿನಾಚರಣೆ. ಏಕಗವಾಕ್ಷಿ ಯೋಜನೆಯಡಿ ವಿವಿಧ ದಾಖಲೆಗಳು ಇನ್ಮುಂದೆ ಲಭ್ಯ. ಈಗ ಸುದ್ದಿಯ ವಿವರ. ಸಾಗರ್ ತಾಲೂಕಿನ ಕಾರ್ಗಲ್ ಅರಣ್ಯ ವ್ಯಾಪ್ತಿಯ ಮಹಿಳಾ ಅಧಿಕಾರಿ ಬಗ್ಗೆ ತನಿಖೆ ನಡೆಸುವಂತೆ ಈ ಹಿಂದೆಯೇ ತಿಳಿಸಲಾಗಿತ್ತು. ಈ ತನಕ ತನಿಖೆಯು ಪ್ರಗತಿ ಸಾಧಿಸಿಲ್ಲ. ಕೂಡಲೇ ಅರಣ್ಯಾಧಿಕಾರಿ ವಿರುದ್ಧ ತನಿಖೆ ನಡೆಸಿ ವರದಿ ನೀಡುವಂತೆ ಶಾಸಕ ಹಾಲಪ್ಪ ಹರತಾಳು ಅರಣ್ಯಾಧಿಕಾರಿಗಳಿಗೆ ಸೂಚನೆ ನೀಡಿದರು. ಸಾಗರದ ಸಾಮರ್ಥ್ಯ ಸೌಧದಲ್ಲಿ ಸೋಮವಾರ ವಿವಿಧ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದವರು, ಮಹಿಳಾ ಅಧಿಕಾರಿ ವರ್ತನೆ ಬಗ್ಗೆ ಅರಣ್ಯ ಸಚಿವರಿಗೆ ಸಹ ತಿಳಿಸಲಾಗಿದೆ ಎಂದು ಹೇಳಿದರು. ನಮಗೆ ಅವಮಾನ ಯಾರು ಸಹಿಸ್ಕೊಡ್ತಾರೆ? ನಂಗೆ ಒಬ್ಬರೇ ಗೊತ್ತಿದ್ದ ಅವಮಾನ, ನೀವು ಮಾಡಿದ ಅವಮಾನ ನಂಗೆ ಮಾತ್ರ ಗೊತ್ತು. ಹಾಗೆ ಕಾನೂನು ಪ್ರಕಾರ ಏನಿದೆ ಹಂಗೆ ಆಗಲಿ. ನಿಮಗೆ ಮಾತ್ರ ಕಾನೂನು, ನಮಗೇನಿಲ್ವಾ ಸಾರ್ವಜನಿಕರಿಗೆ? ಆಯ್ತು, ಅದು ಹತ್ತಕ್ಕೆ ಏನಾಯ್ತಲ್ಲ, ಯಾಕೆ ಬದುಕು ಮಾಡೋದು ಏನಾಯ್ತು? ಇಲಿಯಾಸೇ ಮಾಡಿದ್ದು, ಮತ್ತೆ ಅವ್ರಿಗೆ ಯಾಕೆ ಇನ್ಫ್ಲೂಯೆನ್ಸ್ ಇಲ್ಲದಾಗ್ತದೆ? ನೀವು ನೀವು ಯಾವುದೇ ಮರ ಕಡಿಯುವಾಗ ನಿಮ್ಗೆ ಪರ್ಮಿಷನ್ ಬೇಕಲ್ಲ. ಈ ರೋಡ್ ಸೈಡ್ ನಾವು ಸಾಲು ಮರ ನಡ್ಕೊಂಡಿದ್ದೀವಿ. ನಿಮ್ಗೆ ಯಾಕೆ ಮೊನ್ನೆ 34 ಲಕ್ಷ ಕಟ್ಟಿದ್ದೀವಿ? ಅದು ಸಾಲು ಮರ ಸರ್, ನಮ್ದಲ್ಲ ಅಂದ್ಬಿಟ್ಟು ಏನು ಮಾತಾಡ್ತೀವಿ? ರೆವಿನ್ಯೂ ಭೂಮಿ ಕರ್ಕೊಂಡು ಹೋಗ್ಬೋದು. ವಾಟ್ಸಪ್ಪಲ್ಲಿ ಮರ ಇರೋದು, ಬಿದ್ರು ಮರ ಬಿದ್ರು ಮಟ್ಟಿರೋದು ಎಲ್ಲ ತೋರಿಸ್ತೀನಿ. ಅದನ್ನ ಫಾರೆಸ್ಟ್ಗೆ ತಗೊಳ್ಳಿ, ಕೇಳಿದೆ ನೀವು ನಿಜವಾಗಿ ಮಾಡಿದ್ರೆ. ಆ ಹತ್ಯೆ ಪೀಠೆಲ್ಲ ನಾವು ಎಂತದ್ದು ಕೇಳಿರ್ತೀವಲ್ಲ ಸಾರ್ವಜನಿಕ ಉದ್ದೇಶಕ್ಕೆ, ಆವಾಗ ಅದನ್ನ ಟ್ರಾನ್ಸ್ಫರ್ ಮಾಡ್ಬೇಕಲ್ಲ, ಅಂತ ತಗೋಬೇಕು. ಯಾವತ್ತು ಹಿರಿಯೂರಾಗ ಎಲ್ಲ ತಗೊಳ್ಳೋದು ಏನು ಹೇಳೋದು? ಹಿರಿಯೂರಾಗೆ 10 ಎಕರೆ ಕೊಡ್ತೀವಿ ನಾವು. ಫಾರೆಸ್ಟ್ ಇರೋದಿಲ್ಲ, ಕಳಪೆ ಆಗ್ತದೆ. ಅದಕ್ಕೆ ನಿಮ್ಗೆ ಅದು ಬೇರೆ ಕೆಲಸ, ಅದು ಬೇರೆ ಕೈ ಮಾಡ್ತೀವಿ ಕೊಡೋದು ಕೊಡೋಲ್ಲ. ಅದು ಬೇಕು ಇದು ಬೇಕು ಅಂತೀವಿ. ಆಯ್ತು, ಹಿಂಗೆ ಹೇಳಿ ಮಾಡ್ತೀವಿ. ಇದನ್ನು ತೊಗೊಂಬ, ಕೆಲಸಕ್ಕೆ ಮಾಡಿದಾಗ ಇದ್ರಲ್ಲಿಲ್ಲ ಅಂತ ನಿಮ್ಗೆ ಕಂಪ್ಲೇಂಟ್ ಮಾಡ್ತೀನಪ್ಪ. ಎಲ್ಲರಿಗೂ ಅಷ್ಟೇಪ್ಪ, ನಿಮ್ಮಲ್ಲಿ ಕೆಲಸ ಶುರು ಮಾಡಿ. ಆಯ್ತು, ಏನು ಮಾಡ್ಬೇಕು? ನೋಟ್ ಕೊಡುವಾಗ ಅವ್ರಿಗೆ ತಾಲೂಕು ಆಡಳಿತ ಅಂತ ಕೊಡಿ. ತಾಲೂಕು ಆಡಳಿತ ಅಂತ ಕೊಡಿ. ತಾಲೂಕು ಆಡಳಿತದ ಸೂಚನೆ ಮೇರೆಗೆ ಯಾರನ್ನೂ ರಿಲೀವ್ ಮಾಡ್ತಾ ಇಲ್ಲ. ಮುಂದಿನ ಆದೇಶ ಸರ್ಕಾರದಿಂದ ಪರ್ಟಿಕ್ಯುಲರ್ ಆಗಿ ಬರೋವರೆಗೆ ಅದು ಮಾಡಲ್ಲ. ಅದರಿಂದ ಯಾರು ವಿಚಲಿತರಾಗೋದು ಬೇಡ ಅಂತ ಸ್ಟೇಟ್ಮೆಂಟ್ ಕೊಟ್ಬಿಡಿ. ನಾಳೆ ಬರೋಕ್ಕೆ ಮಾಡೋಣ ಹೇಳಿ. ನೀವು ರಿಲೀವ್ ಮಾಡ್ಕೊಡ್ದು. 10ನೇ ತಾರೀಕು ಡಿಸಿಷನ್ ತೊಗೊಳ್ಳೋಣ ಇಲ್ಲಿ. ಆದರೆ ಇವತ್ತೇ ಹೇಳ್ತಾ ಇದ್ದೀನಿ, ಎಲ್ಲ ಅಧಿಕಾರಿಗಳಿದ್ದಾರೆ, ರಿಲೀವ್ ಮಾಡಬೇಡಿ. ಮಿನಿಸ್ಟ್ರು ಒಪ್ಕೊಂಡಿದ್ದಾರೆ. ಹಾಗೇನಾದ್ರು ಮಿನಿಸ್ಟ್ರ್ ಆಫೀಸ್ಗೆ ಬಂದ್ರೆ ನನಗೆ ಹೇಳಿ. ಇವ್ರಿಗೆ ತಗೊಳ್ಳೋದು ಈಗ ಹೇಳೋಕೆ ಮಾಡಿದ್ದೀರಿ. ಈಗ ಇವತ್ತೇ ಸ್ಟೇಟ್ಮೆಂಟ್ ಮಾಡಿ ಪ್ರಶ್ನೆಗೆ ಬಂದಿದ್ದಾರೆ. ಹೇಳಿಲ್ಲ, ಪ್ರಶ್ನೆಗೂ ಹೇಳಿಲ್ಲ. ನಾವು ಇವತ್ತೇ ಪ್ರಶ್ನೆಗೆ ಒಂದು ನೋಟ್ ಕೊಡಿ. ಯಾರನ್ನೂ ರಿಲೀವ್ ಮಾಡಿಲ್ಲ, ಯಾರನ್ನೂ ರಿಲೀವ್ ಮಾಡೋದು ತಾಲೂಕು ಮಾಡಿದ್ರೆ ತೀರ್ಮಾನ ಆಗಿದೆ ಅಂತ ಮಾಡಿ ನಾನು ಪ್ರಶ್ನೆಗೆ ಹೇಳ್ತೀನಿ. ಮಿನಿಸ್ಟ್ರಿಗೆ ಮಾತಾಡಿದ್ದೀನಿ ಅಂತ ಹೇಳ್ತೀನಿ. ನೀವು ಪ್ರಶ್ನೆ ನೋಟ್ ಕೊಡಿ, ಇನ್ಸಿಲ್ ಮಾಡ್ಕೊಳ್ಳಿ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಪುಷ್ಪಾ ಕಮ್ಮರ್, ತಹಸೀಲ್ದಾರ್ ಚಂದ್ರಶೇಖರ್ ನಾಯಕ್ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಸೊರಬ ರಸ್ತೆ ಅಗಲೀಕರಣದಂತಹ ಮಹತ್ತರವಾದ ಯೋಜನೆಗಳನ್ನು ಜಾರಿಗೆ ತರುವ ಸಂದರ್ಭದಲ್ಲಿ ಕೆಲವು ಅಭಿವೃದ್ಧಿ ವಿರೋಧಿಗಳು ಕೆಲಸಕ್ಕೆ ಅಡ್ಡಗಾಲು ಹಾಕುತ್ತಿದ್ದಾರೆ. ಪಕ್ಷದವರು ಇಂತಹದ್ದನ್ನು ಗುರುತಿಸಿ ಅವರ ವಿರುದ್ಧ ಪ್ರತಿಭಟನೆ ನಡೆಸುವ ಅನಿವಾರ್ಯತೆ ಇದೆ ಎಂದು ಶಾಸಕ ಹಾಲಪ್ಪ ಹರತಾಳು ತಿಳಿಸಿದರು. ಸಾಗರದ ಬಿಜೆಪಿ ಕಾರ್ಯಾಲಯದಲ್ಲಿ ಸೋಮವಾರ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರ್ಪಡೆಗೊಂಡ ಕಸಬಾ ಹೋಬಳಿ ಪ್ರಮುಖರನ್ನು ಪಕ್ಷಕ್ಕೆ ಬರಮಾಡಿಕೊಂಡು ಮಾತನಾಡುತ್ತಾ, ಸೊರಬ ರಸ್ತೆ ಅಗಲೀಕರಣ ಸೇರಿದಂತೆ ಅಭಿವೃದ್ಧಿಗೆ ವಿರೋಧ ಮಾಡುವವರ ವಿರುದ್ಧ ಪಕ್ಷದ ಪ್ರಮುಖರು ಮತ್ತು ಕಾರ್ಯಕರ್ತರು ಎಚ್ಚರಿಕೆಯಿಂದ ಇದ್ದು ಪ್ರತಿಭಟನೆ ನಡೆಸುವ ಅಗತ್ಯ ಇದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಗೋಪಾಲಕೃಷ್ಣ ಬೇಳೂರವರನ್ನು ಟೀಕಿಸಿದ ಹರತಾಳು, ಕೆಲವರು ರಾತ್ರಿಯೆಲ್ಲ
ಕಪ್ಪು ಕನ್ನಡಕ ಹಾಕಿಕೊಂಡು ತಿರುಗುತ್ತಿದ್ದಾರೆ ಎಂದು ಹೇಳುತ್ತಾ ಮಾಜಿ ಶಾಸಕರಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಗುವುದಿಲ್ಲ ಎಂದು ಪುನರುಚ್ಚರಿಸಿದರು. ಕಾಂಗ್ರೆಸ್ನವರು ಮುಂದೆ ಹಾಕ್ಬೇಕು ಅಂತ ಮಾಜಿ ಶಾಸಕರು ಕಾಗೋಡು ತಿಮ್ಮಪ್ಪ ಸ್ವತಃ ಅವ್ರ ಬಿಲ್ಡಿಂಗ್ನೇ ಬಿಟ್ಕೊಟ್ಟು ದುಡ್ಡು ತಗೊಂಡ್ರು. ಅವ್ರಿಗೆ 50 ಲಕ್ಷ ಕೊಟ್ಟಿವಿ ನಾವು. ಅವತ್ತಿಂದ ಅರ್ಧ ಗಂಟೆ ಒಳಗೆ ದುಡ್ಡು ಕೊಡ್ತೀವಿ. ಮುಂಚೆ ಕಡ ವ್ಯಾಪಾರ ಇಲ್ಲ. ಆದರೆ ಮಾಜಿ ಶಾಸಕರು ಒಬ್ಬರು ಬೇರೆಯವ್ರು ಎತ್ಕೊಟ್ಟರು. ಸರ್ ಸ್ಟ್ರೈಕ್ ಮಾಡ್ತೀವಿ ಅಂತ ಹೋಗಿದ್ರು. ತಿಮ್ಮಪ್ಪನವ್ರು ಹೆದರ್ಸಿ ಕಳಿಸಿದ್ರು. ತಿಮ್ಮಪ್ಪನವ್ರ ಮನೆಗೆ ಹೋಗಿದ್ರು, ಮಾಡಬೇಕು ಸ್ಟ್ರೈಕ್ ಮಾಡೋಣ ಅಂತ. ಮಾಡಬೇಡಿ ನಿಮ್ಮ ಅಂತ ಬೈದು ಕಳಿಸಿದ್ರು. ಆದರೆ ಅವ್ರು ಮುಂದೆ ಹಾಕ್ಬೇಕು, ಏನಾದ್ರು ಮಾಡಿ ಇದು ಹಾಕ್ಬಾರ್ದು. ಇನ್ನೂ ಕನಸು ಕಾಣ್ತಾ ಇದ್ದಾರೆ ಅವರು. ಏನಂತ ನಾವು ಇಂದೆಲ್ಲ ನಾಳೆ ಏನಾದ್ರು ಮಾಡ್ಬೋದು, ಏನು ಮಾಡೋಕ್ಕಾಗಲ್ಲ. ಇದ್ದಾಗ ಏನೋ ಮಾಡಿದೆ, ಈಗ ಪರಿತಪ್ಪಿಸಿ ಏನೋ ಆಗಲ್ಲ. ಅವ್ರಿಗೆ ಟಿಕೆಟು ಸಿಗಲ್ಲ, ಅದು ನಿಮಗೂ ಗೊತ್ತಾಗಿದೆ, ನಮಗೂ ಗೊತ್ತಾಗಿದೆ, ಅವ್ರಿಗೂ ಗೊತ್ತಾಗಿದೆ. ಇಲ್ಲಿ ಯಾರು ಅಸಮಾಧಾನದಲ್ಲಿದ್ದವ್ರು ನಮ್ಮ ಪಾರ್ಟಿಲಿ, ನಮ್ಮ ಬೇರೆ ಬೇರೆ ಸಂಘಟನೆಯಲ್ಲಿ, ಅಲ್ಲಿ ಅವತ್ತವರೆಲ್ಲ ಸೇರಿಸಿ ದಿನ ಮಾತಾಡ್ತಾರೆ. ಎಲೆಕ್ಷನ್ ಬಂದಂಗೆ ನಮ್ಮ ಪಾರ್ಟಿ ಉಳಿತಾರೆ, ಕಾಂಗ್ರೆಸ್ನ ಉಳಿತಾರೆ, ಒಂದು ಈಚೆ ಸೇರ್ತಿರ್ತಾರೆ. ಅವ್ರು ಅತಂತ್ರ ಈಗ ಹೊಸ 3ನೇದು ಒಂದು ಕಟ್ಬೇಕು ಅಂತೇಳಿ ಎಲ್ಲರನ್ನು ಮಾತಾಡಿಸ್ತಿದ್ದಾರೆ. ಕಿರಣ ಚೆನ್ನಾಗಿದೆಯಾ ಅಂತಾರೆ. ಪ್ರಸನ್ನ ಮತ್ತೆ ಮೇಘರಾಜಿಂದ ಜಾಸ್ತಿ ಆಗುತ್ತೋ ಅಂತಾರೆ. ಮೇಘರಾಜ್ ಫೋನ್ ಮಾಡಿ ಬರೀ ಜಿಲ್ಲಾಧ್ಯಕ್ಷ ಇನ್ನೆಷ್ಟು ವರ್ಷ ಇರ್ತೀಯಪ್ಪ ಅಂತಾರೆ. ಈ ತರ ಮಾತಾಡೋಕೆ ಶುರು ಮಾಡ್ಯಾರ. ಅದರಿಂದ ಏನೂ ಪರಿಣಾಮ ಆಗಲ್ಲ, ಆಯ್ತಾ? ಹಾಗಾಗಿ ಅವ್ರ ಸ್ಥಾನಮಾನ ಆದರೆ ಅದಕ್ಕೆ ಸಮಯ ಬಂದಾಗ ನಾವು ಒಂದು ಪ್ರತಿಭಟನೆ ಮಾಡಬೇಕಾಗ್ಬೋದು. ಇವು ಅಭಿವೃದ್ಧಿಗೆ ಯಾರು ವಿರೋಧ ಮಾಡ್ತಾರೆ, ಅಭಿವೃದ್ಧಿ ವಿರೋಧಿಗಳನ್ನ ಸರಿಯಾಗಿ ನಾವು ಸರಿಯಾದ ವೇದಿಕೆಯಲ್ಲಿ ಹಣಿಬೇಕಾಗ್ತದೆ. ವಿರೋಧ ಮಾಡೋದು ಹೆಂಗೆ ಅಂತ, ಏನೇನು ಮಾಡ್ಕೊಡೋದು, ಹೆಚ್ಚಿಕೊಡೋದು ಹೆಂಗೆ ಅಂತ, ಅದು ಯಾವುದೂ ನಡೆಯಲ್ಲ. ಕಾನೂನು ಏನಿದೆ, ಕೋರ್ಟ್ ಏನಿರುತ್ತೆ ಅದ್ರ ಪ್ರಕಾರ ನಾವು ಮಾಡೋಕ್ಕೆ ಭದ್ರಾಗಿದ್ದೀವಿ. ಮತ್ತು ಭಾಳ ಅಗತ್ಯ ಇದೆ. ಮತ್ತು ದುಡ್ಡು ಶಾಂಕ್ಷನ್ ಆಗಿದೆ. 11 ಕೋಟಿ ದುಡ್ಡಿದೆ ನಮ್ಮ ಹತ್ರ. ಮತ್ತು 60 ಕೋಟಿ ಕೊಡೋಕ್ಕೆ ತಯಾರಿದ್ದೀವಿ ನಾವು. ಅಲ್ಲಿ ಜಾಗದವರಿಗೆ ಶಾಂತ ಹೋಟ್ಲು ಹೊಡೆದ್ರಲ್ಲ, 49 ಲಕ್ಷ ಕೊಟ್ಟಿದ್ದೀವಿ ಆ ಜಾಗ, ಅಷ್ಟು ಜಾಗಕ್ಕೆ. ಪ್ರತಿಯೊಬ್ಬರಿಗೂ ಇಮಿಡಿಯೇಟ್ ಕೊಡ್ತೀವಿ. ನಮ್ದು ಮೂಗಿಗಿಂತ ಮೂಗ್ತಿನೇ ಭಾರ ಆಗಿದೆ ಈಗ. ಅಷ್ಟು ದುಡ್ಡು ಕೊಡ್ತಾ ಇದೀವಿ. ರೋಡ್ ಮಾಡೋಕ್ಕೆ ನಮ್ಗೆ 11 ಕೋಟಿ ಸಾಕು. ಅವ್ರಿಗೆ ಪರಿಹಾರ ಕೊಡೋಕೆ 60 ಕೋಟಿ ಕೊಡ್ತೀವಿ. ಹಂಗೇನೆ ಹೊಡಿಬೋದು ನಾನು, ಆದ್ರೆ 1 ವರ್ಷ ಲೇಟ್ ಆಗುತ್ತೆ. ಆದರೆ ನಾವು ಸರ್ಕಾರದ ದುಡ್ಡು ನಮ್ಮೂರಿಗೆ ಬರಲಿ, 50 ಕೋಟಿ ನಮ್ಮೂರಿನ ಜನಕ್ಕೆ ಬರಲಿ ಅನ್ನೋದು ಉದ್ದೇಶ. ಏನೂ ಇಲ್ಲದೆ ನಾವು ಪ್ರಶ್ನೆ ಮಾಡ್ಬೋದು. ಆದರೆ ನಮ್ಮೂರಿನ ಜನ, ನಮ್ಮೂರಿನವ್ರಿಗೆ ಬರುತ್ತೆ. ನಮ್ಮೂರಿಗೆ 50 ಕೋಟಿ ದುಡ್ಡು ಬಂದರೆ ಅವನೇನಾದ್ರು ಆಕ್ಟಿವಿಟೀಸ್ ಮಾಡ್ತಾನೆ, ಅವ್ನ ಮನೆ ಕಟ್ತಾನೆ, ಬಿಲ್ಡಿಂಗ್ ಕಟ್ತಾನೆ. ಮನೆ ಕಟ್ಟಕ್ಕೆ ಕೂಡ ಗಾರೆಯವನಿಗೆ ಕೆಲಸ ಸಿಗುತ್ತೆ, ಗಾರೆ ಸಿಮೆಂಟ್ನವನಿಗೆ ವ್ಯಾಪಾರ ಆಗುತ್ತೆ, ಮರಳಿನವನಿಗೆ ವ್ಯಾಪಾರ ಆಗುತ್ತೆ, ಮರಳು ವ್ಯಾಪಾರ ಆದರೆ ಲಾರಿಯವನಿಗೆ ಕೆಲಸ ಸಿಗುತ್ತೆ, ಲಾರಿಯವನಿಗೆ ವ್ಯಾಪಾರ ಆದರೆ ಅಲ್ಲಿನ ಹೋಟ್ಲವನಿಗೆ, ಸಣ್ಣ ಹೋಟ್ಲವನಿಗೆ ವ್ಯಾಪಾರ ಆಗುತ್ತೆ, ಹೋಟ್ಲವನಿಗೆ ವ್ಯಾಪಾರ ಆದರೆ ಹಾಲಿಗೆ ವ್ಯಾಪಾರ ಆಗುತ್ತೆ, ಸಕ್ಕರೆ ವ್ಯಾಪಾರ ಆಗುತ್ತೆ. ಹೀಗೆ 50 ಕೋಟಿ ನಮ್ಮೂರಿಗೆ ಖರ್ಚಾಗಲಿ ಅನ್ನೋದು ಎಕಾನಮಿ. ನಮಗೆ ಬೇಸ್ಟ್ ಹಿಂಗೆ ಹೇಳ್ಕೊಡಿ. ಎಲ್ಲಿಂದ 50 ಕೋಟಿ ಬರುತ್ತಲ್ಲ ನಮ್ಮೂರಿಗೆ, ಅದೇ ಹಂಗೆ ಇಟ್ಕೊತಾರೆ. ಏನಾದ್ರು ಖರ್ಚು ಮಾಡಿ ಕೂಡ ಜನಕ್ಕೆ ಹೋಗೋದು. ಇದು ಇವಕ್ಕೆ ಗೊತ್ತಿಲ್ಲ, ಅದಕ್ಕಂತೂ ಏನು ಗೊತ್ತಿಲ್ಲ ಬಿಡಿ. ಒಂದು 2 ಸಾರಿ ಶಾಸಕರಾಗಿ ಇದು ಯಾವ ಕಲ್ಪನೆಯೇ ಇಲ್ಲ. ಇದ್ರ ವ್ಯಾಪಾರ ಆಗುತ್ತೆ, ಹೋಟ್ಲವನಿಗೆ ವ್ಯಾಪಾರ ಆದರೆ ಹಾಲಿಗೆ ವ್ಯಾಪಾರ ಆಗುತ್ತೆ, ಸಕ್ಕರೆ ವ್ಯಾಪಾರ ಆಗುತ್ತೆ. ಹೀಗೆ 50 ಕೋಟಿ ನಮ್ಮೂರಿಗೆ ಖರ್ಚಾಗಲಿ ಅನ್ನೋದು ಎಕಾನಮಿ. ನಮಗೆ ಬೇಸ್ಟ್ ಹಿಂಗೆ ಹೇಳ್ಕೊಡಿ. ಎಲ್ಲಿಂದ 50 ಕೋಟಿ ಬರುತ್ತಲ್ಲ ನಮ್ಮೂರಿಗೆ, ಅದೇ ಹಂಗೆ ಇಟ್ಕೊತಾರೆ. ಏನಾದ್ರು ಖರ್ಚು ಮಾಡಿ ಕೂಡ ಜನಕ್ಕೆ ಹೋಗೋದು. ಇದು ಇವಕ್ಕೆ ಗೊತ್ತಿಲ್ಲ, ಅದಕ್ಕಂತೂ ಏನು ಗೊತ್ತಿಲ್ಲ ಬಿಡಿ. ಒಂದು 2 ಸಾರಿ ಶಾಸಕರಾಗಿ ಇದು ಯಾವ ಕಲ್ಪನೆಯೇ ಇಲ್ಲ. ಇದ್ರ ಕಲ್ಪನೆಯೇ ಗೊತ್ತಿಲ್ಲ. ದುಡ್ಡು ನಮ್ಮೂರಿಗೆ ಬಂದು ಬೀಳ್ಬೇಕು. ನಮಗೆಲ್ಲ ಹೇಳ್ತಾರೆ ನಮ್ಮ ಕೆಲವು ಸ್ನೇಹಿತರು ಪಾರ್ಟಿಯವರು, ಅವನು ಹೋಗ್ತಾನಂತ ರಿಲೀವ್ ಮಾಡಿ ಸರಿ ಇಲ್ಲ ಅವನ ಇದ್ದು ದುಡ್ಸ್ಕೋಬೇಕು. ಅವನು ಒಬ್ಬನ ಟ್ರಾನ್ಸ್ಫರ್ ಮಾಡಿ ಕಳಿಸಿದ್ರೆ 30,000 ರೂಪಾಯಿ ನಮ್ಮೂರಿಗೆ ನಷ್ಟ ಆಗುತ್ತೆ. ತಿಂಗಳಿಗೆ ದಿನಕ್ಕೆ 1,000 ರೂಪಾಯಿ ನಷ್ಟ ಆಗುತ್ತೆ. ದಿನಕ್ಕೆ 1,000 ರೂಪಾಯಿ ಖರ್ಚು ಮಾಡ್ತಾನೆ. ಬೆಳಗ್ಗೆ ಕೂಡ ಪೇಸ್ಟ್ ಕೊಡ್ತಾನೆ, ಪೇಸ್ಟ್ ಹಲ್ಲು ತೆಗ್ತಾನೆ, ಬ್ಲೇಡ್ ಸೇವಿಂಗ್ ಮಾಡ್ತಾನೆ, ಮಾಡ್ತಾನೆ, ಮುಖ ತೊಳಿತಾನೆ, ಸೋಪ್ ತಗೋತಾನೆ. ಪ್ರಾರಂಭ ಆಗುತ್ತೆ. ಅಷ್ಟು ವ್ಯಾಪಾರ ನಮ್ಮೂರಾಗ ಆಗುತ್ತೆ, ದುಡ್ಡು ಚಲಾವಣೆ ಆಗುತ್ತೆ. ಹೀಗೆ ಎಕಾನಮಿ ಅಂದರೆ ಊರು ಅಭಿವೃದ್ಧಿ ಆಗೋದು. ಅಂದರೆ ಒಂದು ಮನೆಗೆ ಬಾಡಿಗೆ ಸಿಗುತ್ತೆ. ಬಾಡಿಗೆ ಅವರಿಗೆ ನನ್ನ ಅನುಭವದಲ್ಲಿ ಹೇಳೋದು, ಈ ಬಾಡಿಗೆ ಚಪ್ಪೆ ಮನೆ ಅಂತ ಸಪ್ಪೆ ಅಂದ್ರೆ ಸಪ್ಪೆ. ಈಗ 7 ಗಂಟೆ ಆಗ್ತಿದ್ದಂಗೆ 8 ಗಂಟೆ ಆಗ್ತಿದ್ದಂಗೆ ಎಲ್ಲ ಮನೆ ಸೇರ್ಕೊತಾರೆ ನಮ್ಮ ಪಾರ್ಟಿ. ಅದು ಇವರಿಗೆಲ್ಲೋ ಪಾರ್ಟಿ ಸಂಘಟನೆ ಕಾಣ್ತಿಲ್ಲ ಅಂತ. 7 ಗಂಟೆ ಮೇಲೆ ಸೇರಿ ಸಂಘಟನೆ ಮಾಡಿದ್ರೆ ಭಾರಿ ಜೋರ ಇತ್ತು ಪಾರ್ಟಿ. ಇದು ಪರಿಸ್ಥಿತಿ ಮಹಾಬಲೇಶ್ವರ ಮನೆಗಟ್ಟೆ. ನೀವೆಲ್ಲರೂ ಸೇರಿ, ಗಣೇಶ, ಶಶಿ, ನಿಮ್ಮ ಹುಡುಗರು ಸೇರಿಸಿದ್ಯಾ, ನೀವು ಅವ್ರು ಸೇರ್ಕೊಂಡು ಹೊಂದಾಣಿಕೆಯಲ್ಲಿ ಕೆಲಸ ಮಾಡಿ. ನೀವು ಅಷ್ಟು ನಿಮ್ಮೂರಾಗ ಸೇರಿದ್ದಾರೆ. ಮಾಸೂರು ಪಂಚಾಯತಿ ಭಾಳ ಜನ ಬರ್ತಾರೆ, ಇನ್ನೂ ಬರೋರು ಇದ್ದಾರೆ, ಸೇರಿಸ್ಕೊಂಡಿದ್ದೀರಿ. ಹೊಂದಾಣಿಕೆ ಮಾಡ್ಕೊಂಡು ಕೆಲಸ ಮಾಡಿ. ಮತ್ತೆ ಅವ್ನ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ಅವ್ರಿಗಾಗಲ್ಲ, ಇವರಿಬ್ರು ಕಂಡ್ರೆ ಜನಕ್ಕಾಗಲ್ಲ ಅನ್ನೋದು ಇದೆ. ಅದನ್ನು ಕೂಡ ಹೊಂದಾಣಿಕೆ ಮಾಡ್ಕೊಂಡೇ ಹೋಗ್ಬೇಕು. ಆಯಾ ಗ್ರಾಮ ಪಂಚಾಯತಿ ಚುನಾವಣೆ ಮಾಡಿಕೊಂಡು ಮುಖಗಳನ್ನು ಕೆಡಿಸ್ಕೊಂಡಿದ್ದೀವಿ. ಇಲ್ಲ ಅದನ್ನು ಏನು ರಾಜಕೀಯದಲ್ಲಿ ಇದೆಲ್ಲ ಸಹಜ ಪ್ರಕ್ರಿಯೆಗಳು. ನಾನು ವಿವರಗಳಿಗೆ ಹೋಗೋದಿಲ್ಲ. ನಾನು ಬೇರೆ ಸಾಕು ಇವು ಇದಾವೆ.
ಇವತ್ತು ನಗರ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ಮಂಗಳವಾರ ಜನರ ದಾಖಲೆಗಳನ್ನು ಕೊಡ್ತಕ್ಕಂಥ ಜನರು ಕೆಲಸ ಮಾಡಿ ಅವ್ರು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಪ್ರಾರಂಭ ಮಾಡ್ತೀವಿ. ವಾಜಪೇಯಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ 25ನೇ ತಾರೀಕು ಮಾಡಬೇಕಾಗಿತ್ತು. ಬೇರೆ ಬೇರೆ ಕಾರಣಕ್ಕೆ ಇವತ್ತು ಸುಶಾಸನ ಅಂತ ಮಾಡಿ ಅವರಿಗೆ ಹಕ್ಕುಪತ್ರ ಇರಲಿ, ಮತ್ತೊಂದು ಮೂರೊಂದು ದಾಖಲೆಗಳು ಏನಾದ್ರು ಬೇಕಾದರೆ ಫಾರಂ 3 ಹಿಡಿದೆಲ್ಲ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಪ್ರಾರಂಭ ಮಾಡ್ತೀವಿ. ಪ್ರತಿ ಮಂಗಳವಾರ ಅದು ನಿಶ್ಚಿತ ದಿನದಿಂದ ಕೆಲಸಗಳನ್ನು ಪ್ರಾರಂಭ ಮಾಡ್ತೀವಿ. ಸುಮ್ಮನೆ ಏನೋ ಮಾಡ್ಕೊಂಡು ಕನ್ನಡಕ್ಕೆ ಹಾಕೊಂಡು ನಾನು ಬಂಗಾರಪ್ಪ ಅಂತೇಳಿ ಹೊಂಟ್ರೆ ಕೋಟ್ ಹಾಕೊಂಡು ಕನ್ನಡಕ್ಕೆ ಹಾಕೊಂಡು ಹೋಗ ರಾತ್ರಿ ಎಲ್ಲ ಕನ್ನಡಕ್ಕೆ ಹಾಕೊಂಡು ಹೊರಡೋದು ಭೂಮಿ ಮೇಲೆ ಯಾರು ನೋಡಿಲ್ಲ. ರಾತ್ರಿ ಕನ್ನಡಕ್ಕೆ ಮೊನ್ನೆ ಯಾರು ಹೆಗಡೆ ಫೋನ್ ಮಾಡಿದ್ರು, ಅವ್ನು ಕ್ರಿಕೆಟ್ ಅಭಿಮಾನಿ, ಬ್ಯಾಟ್ ಹಿಡ್ಕೊಂಡು ರಾತ್ರಿ ಓಡ್ತಾನಂತ ಪಿಚ್ ಕಡೆ ಕನ್ನಡಕ್ಕೆ ಹಾಕೊಂಡು. ಎಂದಕ್ಕೆ ಬಿಸಿಲಿತ್ತ ನಾನು ಹಾಕ್ತೇನೆ, ಇಟ್ಕೊಂಡಿದ್ದೀನಿ. ಭಾಳ ಬಿಸಿಲಿದ್ರೆ ಕಣ್ಣು ಹಿಂಗೆ ಬಿಡ್ಬೇಕಲ್ಲ, ಅದು ಕನ್ನಡಕ್ಕೆ ಹಾಕೊಂಡ್ರೆ ಕಣ್ಣು ಕ್ಲೀನಾಗಿ ನೋಡ್ಬೋದು. ಇದು ಹಂಗಲ್ಲ, ರಾತ್ರಿ ಕನ್ನಡಕ್ಕೆ ಹಾಕೊಂಡು ಚಪ್ಪಲಿ ಹಾಕಿ ಬಂದಿನಪ್ಪ, ನಮ್ಗೇನು ಅನ್ಸೋದಿಲ್ಲ, ಬೇಕಲ್ಲ ಚಪ್ಪಲಿ, ಏನಾಗೋಗ್ತದೆ. ಜನ ಅದರಿಂದ ಅಳಿಯಲ್ಲ ಯಾರನ್ನು. BJPಯನ್ನು ಹೇಗೆ ಎಷ್ಟೆಷ್ಟು ಸರಳವಾಗಿ ಕಟ್ಟಿದ್ದಾರೆ, ಹೇಗೆ ಕಟ್ಟಿದ್ದಾರೆ, ಆ ಥರ ಪಕ್ಷ ಇದು ಇರಲಿ. ಎಲ್ಲೆಲ್ಲ ಹೋಯ್ತು ಮಾತಾಡ್ತಾ ಬಿಜೆಪಿ ಜಿಲ್ಲಾಧ್ಯಕ್ಷ TD ಮೇಘರಾಜ್ ಮಾತನಾಡಿ, ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ, ಅದರ ಹಿಂದಿನ ಚುನಾವಣೆಯಲ್ಲಿ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ವಿರುದ್ಧ ಸ್ಪರ್ಧೆನೇ ಮಾಡೋಕ್ಕಾಗಲ್ಲ ಅಂತಕ್ಕಂಥ ವಾತಾವರಣವನ್ನ, ಭಯವನ್ನ, ಭಯಾನಕ ವಾತಾವರಣವನ್ನ ಕಾಂಗ್ರೆಸ್ನವರು ಸೃಷ್ಟಿ ಮಾಡಿದ್ರು. ಅಂತ ಸಂದರ್ಭದಲ್ಲಿ ಬ್ರಾಹ್ಮಣ ಸಮುದಾಯದವರು ಆದರೂ ಕೂಡ ನಾವೆಲ್ಲರೂ ಗೌರವಿಸ್ತಕ್ಕಂಥ, ಆರಾಧಿಸ್ತಕ್ಕಂಥ, ಅತ್ಯಂತ ಶ್ರದ್ಧೆಯಿಂದ ನೋಡ್ತಕ್ಕಂಥ ರಾಮಚಂದ್ರಾಪುರ ಮಠದ ಜೊತೆಗೆ ಗುರುಗಳ ಆಶೀರ್ವಾದ ಹೊಂದಿ ಒಂದು ಅವಿನಾಭಾವ ಸಂಬಂಧದ ಶಿಷ್ಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಕೂಡ ಅವರ ಸಮುದಾಯದ ಜೊತೆಗೆ ಇನ್ನೆಲ್ಲಾ ಸಮುದಾಯದವನ್ನು ಪ್ರೀತಿಸ್ತಕ್ಕಂಥ, ಗೌರವಿಸ್ತಕ್ಕಂಥ ಸ್ವಭಾವವನ್ನು ಹೊಂದಿದ್ದಂಥ ವೀಣಾ ಬೆಳೆಯೂರವರು 8,000ಕ್ಕಿಂತ ಹೆಚ್ಚು ಮತವನ್ನು ಪಡೆದಿದ್ರು ಅಂದ್ರೆ ಅವರ ನಾಯಕತ್ವದ ಗುಣ ಏನು ಅನ್ನೋದು ಗೊತ್ತಾಗಿದೆ. ಇವತ್ತು ಸೇರ್ಪಡೆನಲ್ಲೂ ಕೂಡ ನಾವು ಆ ಸರ್ವಸ್ಪರ್ಶಿ ಸರ್ವವ್ಯಾಪಿತನವನ್ನು ನಾವು ಗಮನಿಸ್ತಾ ಇದ್ದೀವಿ. ವೀಣಾ ಬೆಳೆಯೂರವ್ರ ಜೊತೆಗೆ ಅದು ಬಂದ್ಗದ್ದೆಯವರು ಇದ್ದಾರೆ, ಅದು ಮಾಲ್ವೆ ಅವರು ಇದ್ದಾರೆ, ಅದು ಕೋಳಿ ಸಾಲವರು ಇದ್ದಾರೆ, ಅದು ಸೂರನ್ಗದ್ದೆಯವರು ಇದ್ದಾರೆ. ವಿಶೇಷವಾಗಿ ಬೀಮ್ನೇರಿ ಪಂಚಾಯತ್ನವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದ್ದಾರೆ. ಹಳ್ಳಿಬೈಲ್ನವರು ಇದ್ದಾರೆ, ಶಂಷದ್ ಬಾನು ಅವರು ಇದ್ದಾರೆ. ನಾವು ಒಂದ್ ಕಾಲದಲ್ಲಿ ಇತ್ತು ಭೀಮನೇರಿ ಪಂಚಾಯತ್ ನಲ್ಲಿ ನಮ್ಗೆ ಬೀಳೋದು 16 ಓಟು. ಆ 16 ಓಟಿಗೆ ಪ್ರಚಾರಕ್ಕೆ ಹೋಗ್ಬೇಕು ಅಂತಂದ್ರೇನೆ ಅವಾಗ ಒಂದ್ ಸ್ವಲ್ಪ ನಮ್ಗೆ ಕಷ್ಟ ಆಗ್ತಾ ಇತ್ತು. ಆದ್ರೆ ಇವತ್ತು ನಮ್ಮೆಲ್ಲಾ ಸ್ನೇಹಿತರು ಅದನ್ನ 365ರಿಂದ 420, 430, 445 ಓಟ್ ತನಕನೂ ತಗೊಂಡು ಹೋಗಿದ್ರು. ಇವತ್ತು ನಮ್ಮ ಸುರೇಶ್ ಮತ್ತು ತಂಡದವರು, ಸುರೇಶ್ ಎಲ್ಲರ ಹೆಸರು ಹೇಳಕ್ ಹೋಗಲ್ಲ, ನಮ್ಮ ಆಟೋ ಚಾಲಕರು ಎಲ್ಲಾದ್ರು ಉಮೇಶಣ್ಣ, ಮೋಹನ, ಎಲ್ಲರ ಹೆಸರು ಹೇಳಕ್ ಹೋಗಲ್ಲ, ಅವ್ರ ತಂಡ ಸೇರ್ಪಡೆ ಆಗಿದೆ ಅಂತಂದ್ರೆ ನಿಶ್ಚಿತವಾಗಿ ನಾನು ಇವತ್ತು ಸೂರ್ಯ ಚಂದ್ರ ಇರೋದೆಷ್ಟು ಸತ್ಯನೋ ಅಷ್ಟೇ ಸತ್ಯ. ಆ ಬೂತ್ ನಲ್ಲಿ ಭೀಮನೇರಿ ಪಂಚಾಯತ್ ಅಲ್ಲಿ ಅತಿ ಹೆಚ್ಚು ಲೀಡ್ ಅನ್ನು ನಾವು ಪಡಿತೀವಿ ಅಂತಕ್ಕಂಥ ವಿಶ್ವಾಸ ನಮಗೆ ಸೇರ್ಪಡೆ ಆಗಿರ್ತಕ್ಕಂಥ ಆ ತಂಡದ ಮುಖಾಂತರ ನಮಗೆ ಗೊತ್ತಾಗತ್ತೆ. ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿ ಸೇರ್ಪಡೆಗೊಂಡ ಕಾಂಗ್ರೆಸ್ನ ಮಾಜಿ ಮಹಿಳಾ ಘಟಕದ ಅಧ್ಯಕ್ಷೆ ವೀಣಾ ಬೆಳೆಯೂರು ಮಾತನಾಡಿ, 90ರಲ್ಲಿ ನಾನು ಬಿಜೆಪಿ ಪಕ್ಷದಿಂದ ಸಕ್ರಿಯವಾಗಿ ರಾಜಕಾರಣಕ್ಕೆ ಬಂದೆ. ಆಗ ತಾಲೂಕು ಮಹಿಳಾ ಅಧ್ಯಕ್ಷೆಯಾಗಿ ಮತ್ತೆ ಜಿಲ್ಲಾ ಕಾರ್ಯದರ್ಶಿಯಾಗಿ ನಾನು ಜವಾಬ್ದಾರಿಯನ್ನು ನಿರ್ವಹಿಸಿದೆ. ನಂತರದ ದಿನಗಳಲ್ಲಿ ಕೆಲವು ಮತಗಳಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನನ್ನ ಸೋಲಾಯಿತು. ಆ ದಿನದಲ್ಲಿ ಕೂಡ ನೀವೆಲ್ಲರೂ ನನ್ನ ಸಹಕಾರವನ್ನು ತಾಲೂಕಿನಲ್ಲಿ ಇರ್ಬೋದು ಅಥವಾ ನಮ್ಮ ಹಾಲಪ್ಪನವ್ರು ಇರ್ಬೋದು, ಎಲ್ಲರೂ ಕೂಡ ನನಗೆ ಸಹಕಾರವನ್ನು ಕೊಟ್ಟಿದ್ರಿ. ಮತ್ತು ನಂತರ ದಿನಗಳಲ್ಲಿ ನಾನು ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾದೆ. ಕಾಗೋಡು ತಿಮ್ಮಪ್ಪನವರು ಹಿರಿಯರು, ಮುತ್ಸದ್ದಿ ರಾಜಕಾರಣಿಗಳು, ಹೋರಾಟಗಾರರು, ಅವರ ಬಗ್ಗೆ ನನಗೆ ತುಂಬಾ ಗೌರವ ಇದೆ. ಅವರು ಕೂಡ ನನಗೆ ಅಲ್ಲಿ ಬಗರಕಂ ಕಮಿಟಿ ಸದಸ್ಯೆಯಾಗಿ ಹಾಗೇನೆ ಮಹಿಳಾ ಅಧ್ಯಕ್ಷೆಯಾಗಿ ಜನಸೇವೆಗೆ ಒಂದು ನನಗೆ ಅವಕಾಶವನ್ನು ಮಾಡಿಕೊಟ್ರು. ಸಾವಿರಾರು ಕುಟುಂಬಗಳಿಗೆ ಹಕ್ಕುಪತ್ರವನ್ನು ಕೊಡುವುದರ ಮೂಲಕ ನಾವು ಒಂದು ಸಣ್ಣ ಸೇವೆಯನ್ನು ನಾನು ಮಾಡಿದ್ದೀನಿ. ಮತ್ತೆ ಮುಂದಿನ ದಿನಗಳಲ್ಲಿ ನಂತರದಲ್ಲಿ ನನಗೆ ನಮ್ಮ ಮನೆಯಲ್ಲಿ 4 ಹಿರಿಯ ಜೀವಗಳು ನನ್ನ ಸೇವೆಯನ್ನು ಕಾಯ್ತಾ ಇದ್ರು. ಅದು ಕೂಡ ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಸ್ವಲ್ಪ ಕುಟುಂಬದಲ್ಲಿ ನಾನು ಬ್ಯುಸಿಯಾದೆ. ಅವರೆಲ್ಲರೂ ಕೂಡ ದೈವಾಧೀನರಾದರು.
ಈಗ ನಾ ಮೊದಲಿಂದನೂ ನಾವು ಸಮಾಜ ಸೇವೆಯನ್ನು ಪಡ್ಕೊಂಡವರು ಹಾಗೆ ಮನೇಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಯಾರಿಗೂ ಕೂಡ ಆಗಲ್ಲ. ಹಾಗೆ ನಾನು ಯೋಚನೆ ಮಾಡಿದೆ, ನಮ್ಮ ದೇಶದ ಮೊದಲ ಪ್ರಜೆಯಾದಂತಹ ನರೇಂದ್ರ ಮೋದಿಯವರು ಅವರ ಒಂದು ಜನಪರ ಯೋಜನೆಗಳು, ಹಾಗೆಯೇ ನಮ್ಮ ರಾಜ್ಯದ ನಾಯಕರಾದಂಥ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿಯವರು, ಹಾಗೆಯೇ ಅದನ್ನೆಲ್ಲ ಕಾರ್ಯಗತಗೊಳಿಸತಕ್ಕಂಥ ನಮ್ಮ ಕ್ಷೇತ್ರದ ಶಾಸಕರಾದಂಥ ಹಾಲಪ್ಪನವರ ಅಭಿವೃದ್ಧಿ ಕೆಲಸಗಳು, ಇವನ್ನೆಲ್ಲ ಗಮನಿಸ್ಕೊಂಡು ನಾವು ಕೂಡ ಬೂತ್ ಮಟ್ಟದಲ್ಲಿ ಸಂಘಟನೆಯನ್ನು ಗಟ್ಟಿ ಮಾಡೋಣ ಅಂತ ಹೇಳಿ ಈ BJP ಪಕ್ಷಕ್ಕೆ ಸೇರ್ಪಡೆಯಾಗೋಣ, ಜನರ ಸೇವೆಯನ್ನು ಮಾಡೋಣ ಅಂತ ಮನಸ್ಸಲ್ಲಿ ಅಂದ್ಕೊಂಡು ನಮ್ಮ ಎಲ್ಲ ಮುಖಂಡರ ಬಳಿ ಚರ್ಚೆ ಮಾಡಿದೆ. ಆವಾಗ ಅವರೆಲ್ಲರೂ ತುಂಬ ಹೃದಯದಿಂದ ಒಪ್ಕೊಂಡ್ರು. ಮೇಡಮ್ ಅವರೇ, ಖಂಡಿತ ನಾವೆಲ್ಲರೂ ನಿಮ್ಮ ಜೊತೆಗೆ ಇರ್ತೀವಿ, ನೀವು ಯಾವಾಗ ಸೇರ್ಪಡೆ ನಾವು ಕೂಡ ಸಂಘಟನೆಯಲ್ಲಿ ಪಾಲ್ಗೊಳ್ತೀವಿ ಅಂತ ಹೇಳಿ ಇವತ್ತಿನ ದಿನ ಎಲ್ಲರೂ ಬಂದು ಇಲ್ಲಿ ಸೇರ್ಪಡೆ ಆಗಿದ್ದೀವಿ. ನಾನೇನು ದೊಡ್ಡ ಸಾಧನೆ ಮಾಡ್ತೀನಿ ಅಂತ ನಾನು ಹೇಳಲ್ಲ, ಆದರೆ ಬೂತ್ ಮಟ್ಟದಲ್ಲಿ ಸಂಘಟನೆ ಮಾಡಲಿಕ್ಕೆ ಹೆಚ್ಚು ಶ್ರಮ ಹಾಕ್ತೀವಿ. ನಾವು ಇಲ್ಲಿದ್ದವ್ರು ಎಲ್ಲರೂ ಕೂಡ ನಾವು ಆ ಒಂದು ಸಂಘಟನೆ ಮಾಡ್ತೀವಿ ಅಂತ. ಇದೇ ಸಂದರ್ಭದಲ್ಲಿ ಮಹಿಳಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷೆ ವೀಣಾ ಬೆಳೆಯೂರು ಮತ್ತು ಬೆಂಬಲಿಗರು ಬಿಜೆಪಿ ಸೇರ್ಪಡೆಗೊಂಡರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿಜೆಪಿ ಗ್ರಾಮಾಂತರ ಘಟಕದ ಅಧ್ಯಕ್ಷ ಲೋಕನಾಥ್ ಬೆಳಸೇರಿ ವಹಿಸಿದ್ದರು. ರಾಜ್ಯ ಯೋಜನಾ ಆಯೋಗದ ಸದಸ್ಯ ಪ್ರಸನ್ನ ಕೆರೆಕೈ, ನಗರ ಬಿಜೆಪಿ ಘಟಕದ ಅಧ್ಯಕ್ಷ ಗಣೇಶ್ ಪ್ರಸಾದ್, ಪ್ರಮುಖರಾದ ಆರ್ ಶ್ರೀನಿವಾಸ್ ಮೇಸ್ತ್ರಿ, ದೇವೇಂದ್ರಪ್ಪ, ಹೂಬಾ ಅಶೋಕ್, ಸತೀಶ್ ಕೆ, ಅರುಣ್ ಕುಗ್ವೆ, ಹರೀಶ್ ಮೂಡಳ್ಳಿ, BT ರವೀಂದ್ರ, ವಿನಾಯಕ್ ರಾವ್ ಇನ್ನಿತರರು ಹಾಜರಿದ್ದರು. ಸಾಗರ ತಾಲೂಕಿನ ಕಾನ್ಲೆ, ಕೆಳದಿ, ಬಂದಗದ್ದೆ, ಕೆಳದಿಪುರ, ಮಾಲ್ವೆ, ಬೇಳೂರು, ಚಿಕ್ಕಮತ್ತೂರು, ಆವಿನಹಳ್ಳಿ ಇನ್ನಿತರೆ ಗ್ರಾಮಗಳನ್ನು ಮೀಸಲು ಅರಣ್ಯ ಎಂದು ಘೋಷಣೆ ಮಾಡಲು ಹೊರಟಿರುವ ಅರಣ್ಯ ಇಲಾಖೆ ಕ್ರಮವನ್ನು ಖಂಡಿಸಿ ಡಿಸೆಂಬರ್ 30ರಂದು ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಆಗ್ರಹ ಪತ್ರ ಸಲ್ಲಿಸಲಾಗುತ್ತಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ BR ಜೈನ್ ತಿಳಿಸಿದ್ದಾರೆ. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅನೇಕ ಗ್ರಾಮಗಳನ್ನ ಅದನ್ನು ಮೀಸಲು ಅರಣ್ಯ ಅಂತ ಘೋಷಣೆ ಮಾಡ್ತೀವಿ ಅಂತ ಗ್ರಾಮಸ್ಥರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಗ್ರಾಮಸ್ಥರಿಗೆ ಈಗ ಉದಾಹರಣೆಗೆ ಬಂದಗದ್ದೆಯಲ್ಲಿ ಅಲ್ಲಿ ಇಡೀ ಪ್ರದೇಶವೇ ಜನವಸತಿಯಿಂದ ಕೂಡಿದೆ. ಮನೆ ಇದೆ, ಶಾಲೆ ಇದೆ, ಆಮೇಲೆ ಕುಡಿಯುವ ನೀರಿನ ಯೋಜನೆ ಇದೆ, ಸಮುದಾಯ ಭವನ ಇದೆ, ಹಿತ್ತಲು ಇದೆ, ಬಗರುಕುಂ ಸಾಗುವಳಿ ಇದೆ, ರಸ್ತೆ ಇದೆ, ವಿದ್ಯುತ್ ಕಂಬಗಳಿದ್ದಾವೆ, ಹೀಗೆ ಅನೇಕ ಬರೀ ಈಗ ನೋಡಿ ಇಡೀ ಗ್ರಾಮದಲ್ಲಿ ಈ ಥರ ಹಾಸ್ಪಿಟಲ್ ಇದೆ, ಈ ಥರ ಹಾಸ್ಪಿಟಲ್ ಇದೆ, ಈ ಥರ ನೋಟಿಸು ಕೊಟ್ಟಿದ್ದಾರೆ. ಇವರೆಲ್ಲ ತಲಾಂತರದಿಂದ ಇದ್ದಾರೆ, ಅದೇನು ಅಕ್ರಮವಾಗಿ ಇದೆಲ್ಲ ಮಾಡಿದ್ದಲ್ಲ. ಇವರು ಅಪ್ಪ ಅಜ್ಜನ ಕಾಲದಿಂದ ಕೂಡ ಇವರೆಲ್ಲ ಅಲ್ಲಿ ಮನೆ ಕಟ್ಕೊಂಡು ಹಿತ್ತು ಬಾಗಿಲು ಮಾಡ್ಕೊಂಡಿದ್ದಾರೆ. ಮತ್ತು ಎಲ್ಲ ಮೂಲಭೂತ ಸೌಕರ್ಯಗಳು ಏನಿದೆ, ಆಸ್ಪತ್ರೆ, ಶಾಲೆ ಎಲ್ಲವೂ ಇದ್ದಾವೆ, ರಸ್ತೆ ಇದ್ದಾವೆ. ಈ ಜಾಗವನ್ನು ಇವರು ಮೀಸಲು ಅರಣ್ಯ ಅಂತ ಹೇಳಿ ಘೋಷಣೆ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಹೀಗೆ ಮಾಲ್ವೆ ಗ್ರಾಮನೂ ಕೂಡ, ಮಾಲ್ವೆ ಗ್ರಾಮದಲ್ಲಿ ಸಿಕ್ಕಾಪಟ್ಟೆ ಜನಸಂಖ್ಯೆ ಇದೆ, ಬಹುದೊಡ್ಡ ಗ್ರಾಮ, ಅಲ್ಲಿ ಕೂಡ ಇದೆ. ಹೀಗೆ ಚಿಕ್ಕಮಗಳೂರು, ಆವಿನಹಳ್ಳಿ ಎಲ್ಲ ಹೀಗೆ ಇವರು ಇದನ್ನು ಹೀಗೆ ಮಾಡಿಬಿಟ್ರೆ ಇದಕ್ಕೆ ಏನು ಕಾರಣ ಅಂತಂದರೆ, ಒಂದು ಕಾಲದಲ್ಲಿ CND ಜಮೀನುಗಳು ಎಲ್ಲ ಕಂದಾಯ ಭೂಮಿಯಾಗಿತ್ತು. ಆದ್ದರಿಂದ ಗ್ರಾಮಸ್ಥರ ಒಪ್ಪಿಗೆಯೂ ಪಡೀಲಿಲ್ಲ, ಸರ್ಕಾರದ ಒಪ್ಪಿಗೆಯೂ ಪಡೀಲಿಲ್ಲ. ಕೇವಲ ಕೆಲವೇ ಜನ ಅಧಿಕಾರಿಗಳು ಕೋಣೆಯಲ್ಲಿ ಕೂತ್ಕೊಂಡು ಇದನ್ನೆಲ್ಲ ಅರಣ್ಯಕ್ಕೆ ವಹಿಸಿದ್ದಾರೆ, ಅರಣ್ಯ ಇಲಾಖೆಗೆ. ಈ ಮಾತನ್ನು ಕಂದಾಯ ಸಚಿವರು ಕೂಡ ಇತ್ತೀಚೆಗೆ ಹೇಳಿದ್ದಾರೆ. ಕರ್ನಾಟಕ ಸರ್ಕಾರದ ಕಂದಾಯ ಸಚಿವರು ಸರ್ಕಾರದ ಒಪ್ಪಿಗೆ ಪಡೆದೇನೆ ಜಿಲ್ಲಾಧಿಕಾರಿ ಮಟ್ಟದಲ್ಲೇ ಇದನ್ನೆಲ್ಲ CND ಕ್ಲಾಸ್ ಭೂಮಿಯನ್ನು ಹಸ್ತಾಂತರಿಸಲಾಗಿದೆ, ನಾವು ಇದನ್ನೆಲ್ಲ ವಾಪಸ್ ಪಡಿತಾ ಇದ್ದೀವಿ ಅಂತ ಹೇಳಿದ್ದಾರೆ. ಪತ್ರಿಕೆಗಳಲ್ಲೆಲ್ಲ ಬಂದಿದೆ. ಅದು ಅಗತ್ಯನೂ ಇದೆ, ಸರ್ಕಾರದ ಒಂದು ಒಳ್ಳೆಯ ನಿರ್ಧಾರ. ಈ ರೀತಿ ಅಕ್ರಮವಾಗಿ ವರ್ಗಾವಣೆ ಆಗಿದೆ, ಕಾನೂನುಬದ್ಧವಾಗಿ ಅಲ್ಲ. ಯಾವುದೇ ಇಂಡೀಕರಣಕ್ಕೆ ಮಾಡುವಾಗ ಮೊದಲು ಗ್ರಾಮ ಸಭೆ ಆಗಲೇಬೇಕು, ಕಡ್ಡಾಯ ಗ್ರಾಮ ಸಭೆ ಆಗಬೇಕು.
ಗ್ರಾಮಸ್ಥರ ಆಹ್ವಾನಗಳನ್ನು ಸ್ವೀಕರಿಸಬೇಕು, ಅವರ ಹಕ್ಕುಗಳನ್ನು ಮಾನ್ಯ ಮಾಡಿ ದಾಖಲು ಮಾಡಬೇಕು, ಮತ್ತು ಅಲ್ಲಿಯ ಜನಕ್ಕೆ ಅಗತ್ಯವಾದಂಥ ಎಲ್ಲ ಭೂಮಿಯನ್ನು ಕೂಡ ಬಿಟ್ಟು ಇಂಡೀಕರಣ ಮಾಡಬೇಕು. ಇದು ಹಾಗಿಲ್ಲೇ ಇಲ್ಲ. ಇವೆಲ್ಲವನ್ನು ಕೂಡ ಅಧಿಕಾರಿ ವಲಯದಲ್ಲಿ ಮಾಡಿರುವಂಥ ಕೃತ್ಯಕ್ಕೆ, ಆದೇಶಗಳಿಗೆ ಈಗ ಅರಣ್ಯ ಇಲಾಖೆಯವರು ಆ ಜಾಗದಲ್ಲಿ ಮೀಸಲು ಅರಣ್ಯ ಮಾಡ್ತೀವಿ ಅಂತ ಹೊಡೆದ. ಅರಣ್ಯದ ಸ್ವರೂಪವೇ ಇಲ್ಲ ಆ ಪ್ರದೇಶದಲ್ಲಿ, ಅರಣ್ಯದ ಸ್ವರೂಪವೇ ಇಲ್ಲ, ಮತ್ತು ಅರಣ್ಯ ಮಾಡೋದಕ್ಕೂ ಬರೋದಿಲ್ಲ. ಈ ಉದಾಹರಣೆ, ಈ ಕಟ್ಟಡ ಕಿತ್ತು ಇಲ್ಲಿ ಕಾಡ್ ಮಾಡ್ತೀವಿ ಅಂತ ಹೊರಟಾಗ ಅಷ್ಟೇ ಮೂರ್ಖತನದ ತೀರ್ಮಾನ ಆಗುತ್ತೆ. ಅದರಿಂದ ಅದಕ್ಕೆ ನಾವು ಇದು ಅವೈಜ್ಞಾನಿಕವಾದದ್ದು ಮತ್ತು ಜನವಿರೋಧಿಯಾಗಿರೋದ್ರಿಂದ ಅದನ್ನು ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಇದನ್ನು ನೋಟಿಫಿಕೇಶನ್ ಮಾಡಬೇಕು. ಮತ್ತೆ ಅದರಿಂದ ಜಿಲ್ಲಾಧಿಕಾರಿಗಳು ಈ ಪ್ರಸ್ತಾವನೆಗಳನ್ನೆಲ್ಲ ಅರಣ್ಯ ಇಲಾಖೆಗೆ ಏನು ಕೊಟ್ಟಿದ್ದಾರೆ ಅದನ್ನು ಕೈಗೊಳ್ಳಬೇಕು ಅಂತ ನಾವು ಆಗ್ರಹಿಸ್ತೇವೆ. ಈ ಆಗ್ರಹವನ್ನು ನಾವು 30ನೇ ತಾರೀಕು ಗುರುವಾರ ಆ ಎಲ್ಲ ಗ್ರಾಮಸ್ಥರುಗಳೊಂದಿಗೆ ಸಾಗರದಲ್ಲಿ ಪ್ರತಿಭಟನೆ ಮಾಡಿ ಕ್ರಾಂತ್ಯಾಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಆಗ್ರಹ ಪತ್ರಗಳನ್ನು ಕೂಡ ನಾವು ನೀಡುತ್ತೇವೆ. ಇದರಲ್ಲಿ ಕಾವರ್ತಿ ಮುಖಂಡರು ಮತ್ತು ಇತರ ಮುಖಂಡರುಗಳು ಇದರಲ್ಲಿ ಭಾಗವಹಿಸ್ತಾರೆ. ಮತ್ತು ಇದು ಜನರ ನೆಮ್ಮದಿಯನ್ನು ಮತ್ತು ಕದಡುವಂಥ ಕೆಲಸ ಇದು. ಅದು ಗಟ್ಟಿ. ಗೋಷ್ಠಿಯಲ್ಲಿ ಎಪಿಎಂಸಿ ಸದಸ್ಯರಾದ ಕೆ ಹೊಳಿಯಪ್ಪ, ಮಂಡಗಳಲೆ ಹುಚ್ಚಪ್ಪ, ಗ್ರಾಮಸ್ಥರಾದ ಅಣ್ಣಪ್ಪ ಕೆಳದಿಪುರ, ರಮೇಶ್ ಬಂದಗದ್ದೆ ಹಾಜರಿದ್ದರು. ನಗರಸಭೆ ಮೂಲಕ ಜನಸಾಮಾನ್ಯರಿಗೆ ಉತ್ತಮ ಸೇವೆ ದೊರಕಬೇಕು. ಪ್ರಜೆಗಳು ನಮ್ಮ ಮಾಲೀಕರು. ಅವರಿಗೆ ಸಿಗಬೇಕಾದ ಗೌರವ ಮತ್ತು ಸೌಲಭ್ಯ ತಕ್ಷಣ ಸಿಗುವಂತಾಗಬೇಕು ಎಂದು ಶಾಸಕ ಚಾಲಪ್ಪ ಹರ್ತಾಳು ತಿಳಿಸಿದರು. ಸಾಗರದ ನಗರಸಭೆ ರಂಗಮಂದಿರದಲ್ಲಿ ಸೋಮವಾರ ವಾಜಪೇಯಿಯವರ ಜನ್ಮದಿನದ ಪ್ರಯುಕ್ತ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಅವರು ಉತ್ತಮ ಆಡಳಿತ ವಾರವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ನಾವು ನಮ್ಮ ಮಾಲಕರಿಗೆ ಯಾವ ರೀತಿ ಕಿರುಕುಳವನ್ನು ಕೊಡ್ತಿದ್ದೀವಿ ಅನ್ನೋದನ್ನು ನಾವು ಆತ್ಮವಿಮರ್ಶೆ ಮಾಡ್ಕೋಬೇಕು. ನಾವು ಹೇಳಿ ಬಂದಿದ್ದೇವೆ, ಸರ್ಕಾರಿ ಸಾರ್ವಜನಿಕ ಸೇವೆ ಮಾಡ್ತೇವೆ, ನಮಗೊಂದು ಅವಕಾಶ ಕೊಡಿ, ನಮಗೆ ಆಶೀರ್ವಾದ ಮಾಡಿ, ನಮ್ಮ ಚುನಾಯಿಸಿ ಅಂತ ಹೇಳಿ ಗೆದ್ದಿದ್ದೇವೆ. ನಾವು ಸರ್ಕಾರದ ಕೆಲಸವನ್ನು ದೇವರ ಕೆಲಸ ಮಾಡ್ತೀವಿ ಅಂತೇಳಿ ಪ್ರಮಾಣ ಮಾಡಿ ಸರ್ಕಾರಿ ನೌಕರಿ ಸೇರ್ಕೊಂಡಿದ್ದೀವಿ. ಆಮೇಲೆ ಹಿಡ್ಕೊ, ಇದು ಪರಿಸ್ಥಿತಿ. ಹಾಗಾಗಿ ಯಾವುದೇ ಹಕ್ಕುಪತ್ರ ಈ ಊರಿನಲ್ಲಿ ಅನೇಕ ನ್ಯೂನತೆಗಳನ್ನು ಹಿಂದುತ್ವವನ್ನು ಮಾಡಿದ್ದಾರೆ. ಒಂದೇ ಸೈಟಿಗೆ 3-4 ಜನಕ್ಕೆ ಹಕ್ಕುಪತ್ರ. ಚುನಾಯಿತ ಪ್ರತಿನಿಧಿಯೊಬ್ಬರು ಮಾಜಿ ಆಗಿದ್ದಾರೆ, ಗೆದ್ದಿಲ್ಲ. ನಾನೇ ಒಂದು ಹೇಳಿದೆ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕೊಡ್ತೀವಿ ವಾಪಸ್. ದಯವಿಟ್ಟು ಬೇಡ ಅಂತೇಳಿ ಗಂಡ ಹೆಂಡತಿ ಬಂದು ಹೆಂಡತಿ ಮನಸ್ಸಿಗಾಗ್ತದೆ 13 ಲಕ್ಷ ರೂಪಾಯಿ ಕೊಟ್ಟು ವಾಪಸ್. ಸೈಟ್ ಇಲ್ಲ, ಸೈಟ್ ರಿಜಿಸ್ಟರ್ ಮಾಡಿ ಎಲ್ಲ ಅಗ್ರಿಮೆಂಟ್ ಮಾಡಿ ಬರ್ಕೊಟ್ಬಿಟ್ಟಿದ್ದಾರೆ, ವಾಪಸ್ ಕೊಟ್ಟರು. ಇದೇ ಊರಿನಲ್ಲಿ ನಡೆದಿದೆ. ನಮ್ಮ ನೌಕರರು ಒಬ್ಬರಿಬ್ಬರಿಗೆ ಅದೆಲ್ಲ ಗೊತ್ತಿದೆ. 3-4 ಜನಕ್ಕೆ ಕೈಕಾಲು ಹಿಡ್ಕೊಂಡು ಬಂದು ಆಮೇಲೆ ಇಲ್ಲ ಸಸ್ಪೆಂಡ್ ಮಾಡ್ತೀವಿ. ಎಷ್ಟು ಮಟ್ಟಿಗೆ ಆಗಿದೆ ಅಂದರೆ ಆಶ್ರಯ ಸೈಟನ್ನು 94 ಸರ್ಕಾರಿ ನೌಕರರೇ ತಗೊಂಡಿದ್ದಾರೆ. 132 ಜನ ತಗೊಂಡಿದ್ದಾರೆ ಅಂತ ಮಾಹಿತಿ ಇದೆ ನನಗೆ. ಅದರಲ್ಲಿ ಒಬ್ಬ ಮಾತ್ರ ಸಸ್ಪೆಂಡ್ ಆಗಿಲ್ಲ. VA ಅವನ ಹೆಂಡತಿ ದಿನಗೂಲಿ ಮಾಡ್ತಾಳ, ಮನೆ ಕೆಲಸಕ್ಕೆ ಹೋಗ್ತಾಳ ಅಂತ ಬರ್ಕೊಡಿ ಡಿಕ್ಲರೇಷನ್. ಮನೆ ಕೆಲಸಕ್ಕೆ ಹೋಗ್ತಾಳ, NIA ಕೆಲಸ ಮಾಡ್ತಾಳ. RI ಈಗ ರೆವಿನ್ಯೂ ಇನ್ಸ್ಪೆಕ್ಟರ್. ಇಡೀ ನೌಕರ ಹೊರತಿದ್ದೆ ಅವಮಾನ ಅದು. ನೀವು ಇಲ್ಲಿ ಯಾರ್ಯಾರು ಅಷ್ಟೇ, ಎಲ್ಲರೂ ಅಲ್ಲ, ಒಬ್ಬರಿಬ್ಬರು 4 ಜನ ಎಷ್ಟೆಷ್ಟು 94 ಸೀಲ್ ತೊಗೊಂಡಿರೋ ಅಥವಾ ಸೈಟ್ ತೊಗೊಂಡು ತಪ್ಪೋದು. ಸರ್ಕಾರಿ ನೌಕರರು ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ತಗೊಳ್ಳಾಗಿಲ್ಲ, ಅದು ಗೊತ್ತಿದೆ ನಿಮಗೆ, ಯಾರು ಕೇಳಲ್ಲ ಅಂತ ಮಾಡಿರ್ತಾರೆ. ನಾವು ಹೋಗಿ ನಗರಸಭೆ ನೀವೆಲ್ಲ ಹೋಗಿ ಬೋರ್ಡ್ ಹಾಕ್ಕೊಳ್ಳೋದು, ಆಮೇಲೆ ಅವ್ರನ್ನ ದಾಖಲೆ ಕೊಡ್ತಾರೆ. ಈಗ ಕೂಡಲೇ ಸಾಗರ ಸುತ್ತಮುತ್ತ ಎಲ್ಲೆಲ್ಲಿ ಜಾಗ ಇದೆ, ಸೈಟ್ ಇದೆ, ಅದಕ್ಕೆ ನಾನೇ ನಿಮ್ಮ ಬೋರ್ಡ್ ಇಲ್ಲಿದ್ದಾಗ 35 ಲಕ್ಷ ರೂಪಾಯಿ ಇಟ್ಟಿದ್ವಿ. ಎಲ್ಲ ಬೋರ್ಡ್ ಹಾಕಿದ್ರಿ, ಎಷ್ಟು ಬೋರ್ಡ್ ಹಾಕಿದ್ರಿ, ಮುಂದಿನ ಮೀಟಿಂಗಲ್ಲಿ ಮುಂದಿನ ಸಭೆಯಲ್ಲಿ ಮಾಡಿಸಿ. ಕಮಿಷನರ್ ಮತ್ತು ಇಂಜಿನಿಯರ್, ನೀವೇ ಕಮಿಷನರೇ ಹಾಕಿದ್ರಿ, ಇಂಜಿನಿಯರ್ ಕಮಿಷನರ್ ಆಗಿದ್ರಿ. ಆ 30 ಲಕ್ಷ ರೂಪಾಯಿ ಬೇಲಿ ಹಾಕೋಕ್ಕೆ ಅಂತ ತರಲಿಕ್ಕಿದೆ. ಈಗ ಅದು ಕಷ್ಟ ಅದ, ಅವ್ರು ನಾವೇ ಡಿಸಿಷನ್ ತೊಗೊಳ್ತೀವಿ. AC ಎಲ್ಲೆಲ್ಲಿ ಬೇಲಿ ಹಾಕಿದ್ರಿ, ಯಾರು ನನ್ನ ಜಾಗ ಅಂತ ಹ್ಯಾಕ್ ಮಾಡ್ಕೊಂಡು ಯಾಕೆ ಆಗಿದೆ ಇಡೀ ಊರಾಗ. ಆಗ ಎಲ್ಲರೂ ಬರ್ತಾರೆ, ತಾಲೂಕು ಆಫೀಸರ್ ಇದ್ದಾರಲ್ಲ, ತಾಲೂಕು ಆಫೀಸರ್ ತಗೊಂಡಿದ್ದಾರೆ. ನೀವು ಕೊಡ್ತೀರಿ ಹಕ್ಕುಪತ್ರನ,
ಅವರು ಕೊಡ್ತಾರೆ 94 ಸೀನಲ್ಲಿ ಅವ್ರು ಕೊಡ್ತಾರೆ ನಿಮ್ಮ ಜಾಗದಲ್ಲಿ. ಜಾಗ ಅವತಾರ ಕಸ್ಟೋಡಿಯನ್ನು ನೀವು ರವಿಚಂದ್ರ ಅಧ್ಯಕ್ಷರೇ, ನಿಮ್ಮ ಜಾಗ ಅಂದ್ರೆ ಈ ಊರಿಗೆ ಸೇರಿದ್ದು, ಅವ್ರು ಓನರ್ ಇರ್ಬೋದು, ಕಸ್ಟೋಡಿಯನ್ ಯಾರು ಅದೆಲ್ಲವನ್ನ ಪರಾಮರ್ಶಿಸೋದು ಯಾರು ಕಂಟ್ರೋಲಲ್ಲಿ ಇರುತ್ತೆ? ನಗರಸಭೆ ಕಂಟ್ರೋಲಲ್ಲಿ ಇರಬೇಕು. ನಿಮ್ಮ ವ್ಯಾಪ್ತಿಯಲ್ಲಿ ಜಾಗ, ನಿಮ್ಮ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಜಾಗ ನಂದು ಹಾಲು ಸೈಟ್ ಅದು, ನನ್ನ ಮನೆ ಅದು, ನಾನು ಓನರ್ ಇರ್ಬೋದು, ಅದು ಉಸ್ತುವಾರಿ ಯಾರು? ನಿಮ್ಮದು. ಈಗ ಬೇರೆ ಹಾಕಿ ಕೊಡ್ತಾರೆ, ಎಲ್ಲ ಹೊರಗೆ ಕೊಡ್ತಾರೆ. ನೀವು ಬೇರೆ ಹಾಕಿ ಕೊಡಿದ್ರೆ ಅವ್ನು ಹೊರಗೆ ಬಂದಿದ್ದೀಗ ಸರಿಯಾಗಿ ಬಂದಿದ್ದೀಗ. ಮತ್ತೆ ನಗರಸಭೆಯಲ್ಲಿ ಒಬ್ಬರಿಗೂ ನೌಕರು ಇದು ಮಾಡ್ತಿದ್ದಾರೆಲ್ಲ ಹಿಂದೆ ಮಾಡಿದ್ದಾರೆ. ಚೆಕ್ ಬಂದಿನಿ ತಪ್ಪು ಹಾಕ್ಬಿಡ್ತಾರೆ. ಸುಳ್ಳೆ ಚೆಕ್ ಬಂದು ನಾವು ಬರಲಿ ಅಂತ, ನಾನು ಸರಿ ಬರಲಿ ಅಂತ ಆಮೇಲೆ ಚೆಕ್ ಬಂದು ಸರಿ ಮಾಡ್ಕೊಡೋದಕ್ಕೆ 10 ಸರಿ ತಿರುಗಬೇಕು, ರೊಕ್ಕ ಕೊಡ್ಬೇಕು. ಚೆಕ್ ಬಂದು ಒಂದು ಎಡಕ್ಕೆ ನಿಂತದ್ದು, ಬರಕ್ಕೆ ನಿಂತದ್ದು, ಮುಂದೆ ರಸ್ತೆ ಇದ್ರೆ ಇಂಥ ಸೈಟ್ ಬರೀಬೇಕಲ್ಲ, ಅಲ್ಲೊಂದು ತಪ್ಪು ಬರುತ್ತೆ. ಸಾಲಕ್ಕೆ ಸೈಟ್ ಅನ್ನೋದು ಬರೀಬೇಕಾದ್ರೆ ಅವತ್ತು ಯಾಕೆ ಬರಲ್ಲ? ಮುಂದೆ ತನಗೆ ಅದು ಸರಿ ಮಾಡ್ಕೊಡಕ್ಕೆ ದುಡ್ಡು ಬರಲಿ ಅಂತ, ಅಥವಾ ತನ್ನಂತೆ ನೌಕರು ಒಬ್ಬ ಬರ್ತಾನೆ ಅವನಿಗೆಲ್ಲ ದುಡ್ಡಾಗಲಿ ಅಂತ. ಇವ್ರದ್ದು ಅಲ್ಲೆಲ್ಲ ಮುಂದಾಲೋಚನೆ, ದುರಾಲೋಚನೆ ಇದಾಗಿದೆ ಇವ್ರನ್ನೇ. ನಮಗೆ ಪುರ್ಸೋತಿಲ್ಲ, ನಾವು ಅಲ್ಲಿ ಆ ಕೆಲಸ ಈ ಕೆಲಸ. ಈಗ ಅಧಿಕಾರಿಗಳು ಮೀಟಿಂಗ್ ಕರೆದಿದ್ದೇವೆ, ಸುಮಾರು 20 ಇಲಾಖೆ ಅಧಿಕಾರಿಗಳು, ಇಂಜಿನಿಯರ್ ಮೀಟಿಂಗ್ ಕರೆದು ಕಾಯ್ತಾ ಇದ್ದಾರೆ. ಕಮ್ಮಿ ಅಷ್ಟೊಂದು ಜನರು ಹಾಳಾಗುತ್ತೆ, ಅವ್ರ ಸೈಟಿಗೆ ಹೋಗ್ಬೇಕು. ಅದನ್ನು ಮಾಡೋಕ್ಕಾಗ್ತದೆಯಾ? ಚೆಕ್ ಬಂದು ಯಾಕಪ್ಪ ತಪ್ಪದೆ ಕುಡಿ ಸಸ್ಪೆಂಡ್ ಮಾಡ್ತಾನೆ. ಹುದ್ದೆ ಇಬ್ಬರು ಬರ್ದಿರೋದು ಇದೆಲ್ಲ ನಮ್ಮ ಹತ್ರ ಬರಬೇಕು. ಬಂದು ಅವ್ನು ಎಷ್ಟು ಸಾಧ್ಯ ಅಷ್ಟು ಕರ್ಕೊಂಡು ಆದ್ಮೇಲೆ ಸರಿ ಮಾಡ್ಕೊಡೋದು, ರಕ್ತ ಹಿಂದಿದ ಮೇಲೆ. ಏನು ಎಡಕ್ಕೆ ಬಲಕ್ಕೆ ಮುಂದೆ ಅಂತ ಬರ್ಕೊಟ್ಟಿರ್ತಾನೆ, ಇವನು ತಪ್ಪು ಬರೆದು ಕೊಡೋದು. ಅವತ್ತಿನ ದಿನ ಅವನ ಸಂತೋಷದಲ್ಲಿ ವಿದ್ಯಾವಂತರಿರ್ತಾರೆ, ಅದು ಆ ಸಂತೋಷದಲ್ಲಿ ಹಂಗೆ ಅದೇನು ಸರಿ ಮಾಡ್ಕೊಂಡು ಮುಂದೆ ಸರಿ ಮಾಡ್ಕೊಂಡ್ರೆ ಬರುತ್ತೆ. ಹೋಗಿ ತಪ್ಪಾಗಿದೆಯಾ ಆಮೇಲೆ ಮಾಡ್ಕೊಂಡ್ರೆ ಬಿಡಿ ಅಂತ ಕಳಿಸ್ಬಿಡ್ತಾನೆ. ಆಮೇಲೆ ಬಂದ್ಬಿಡಿ ಈ ಪುಣ್ಯಾತ್ಮ ಮಾತ್ರ ಗೌರ್ಮೆಂಟ್ ನೋಡ್ಬೋದು, ಇವ್ರು ನೋಡೋದು ಕಷ್ಟ. ಇದಾಗಿದೆ ಇಲ್ಲ ಇವ್ರನ್ನ. ಹಾಗಾಗಿ ಇಂಥದಕ್ಕೆ ಅವಕಾಶ ಕೊಡ್ತಾರೆ. ಪ್ರತಿ ಮಂಗಳವಾರ ಜನ ಕಿರಿಕಿರಿ ಆಗದಂಗೆ ವಾದಿಡಿ ಮಾಡಿಕೊಂಡು ದಯವಿಟ್ಟು ಕೊಡಬೇಕು, ಕೊಡಿಸ್ಬೇಕು ಅಂತ ವಿನಂತಿ ಮಾಡ್ತಾರೆ. ನೀವೆಲ್ಲ ಒಳ್ಳೆ ರೀತಿ ಮಾಡ್ತೀವಿ. ಹಳ್ಳಿಯಲ್ಲಿ ಕೂಡ ಸುಮಾರು 567 ಹಳ್ಳಿಗಳನ್ನು ನಾವು ಪಟ್ಟಿ ಕೊಡ್ತೇವೆ. ಯಾರು ಬಂದು ಕೇಳಿದ್ರೆ ಯಾವ್ಯಾವ ಊರಲ್ಲಿ ಎಷ್ಟೆಷ್ಟು ರಸ್ತೆ ಮಾಡಿದ್ದೀವಿ ಅಂತ. 1 ಕಿಲೋಮೀಟ್ರ್, ಅರ್ಧ ಕಿಲೋಮೀಟ್ರ್, 3 ಕಿಲೋಮೀಟ್ರ್, 5 ಕಿಲೋಮೀಟ್ರ್. ಇಲ್ಲಿಂದ ಹೊಳೆಬಾಗಿಲು ಹೋಗೋ ರಸ್ತೆ ಹಾಳಾಗಿತ್ತು, ಈಗ ನಿನ್ನೆಯಿಂದ ಮಾಡಿಸಿದ್ದೀವಿ, ಆ ಥರ ಆಗೋಯ್ತು. ಈಗ ಕೆಳದಿಯವರಿಗೆ ಹಾಳಾಗಿದೆ, ಅದನ್ನು ಮಾಡ್ತಾ ಇದ್ದೀವಿ. ಕೆಳದಿ ರಾಣಿ ಚೆನ್ನಮ್ಮ ಉತ್ಸವ ಮಾಡ್ತೇವೆ. ಕೆಳದಿ ರಾಣಿ ಚೆನ್ನಮ್ಮ ಉತ್ಸವವನ್ನು ಫೆಬ್ರವರಿ 21ನೇ ತಾರೀಕು ಮಾಡ್ತೇವೆ. ಅದಕ್ಕೂ ಕೂಡ ಹಣಕಾಸಿನ ನೆರವನ್ನು ಕೇಳಿದ್ದೇನೆ, ಸ್ಯಾಂಕ್ಷನ್ ಮಾಡಿದ್ದಾರೆ. ಅದನ್ನು ಒಂದ್ಸರಿ ಕೆಳದಿ, ಇನ್ನೊಂದ್ಸರಿ ಸಾಗರ, ಇನ್ನೊಂದ್ಸರಿ ಇಕ್ಕೇರಿ, ಹೀಗೆ 3 ಕಡೆ ವರ್ಷಗಳು ಒಂದು ಕಡೆ ಮಾಡುವಂಥ ವ್ಯವಸ್ಥೆ. ಯಾಕಂದ್ರೆ ಸಾಗರಕ್ಕೂ ಅವರು ಸಾಗರ ಅಂತ ಹೆಸರು ಬಂದಿದೆ, ಕೆಳದಿ ಅರಸರಿಂದ ಸದಾಶಿವ ಸಾಗರ, ಗಣಪತಿ ಕೆರೆ ಅಲ್ಲ ಅದು, ಸದಾಶಿವ ಸಾಗರ ಅಂತ ಕೆರೆಗೆ ಸದಾಶಿವ ನಾಯಕ್ ಕಳಿಸಿದ್ದ ಅಂತ ಕೇಳ್ಪಟ್ಟಿದ್ದೇವೆ, ಓದಿದ್ದೇವೆ. ಅದಕ್ಕಾಗಿ ಸಾಗರ ಅಂತ ಹೆಸರು ಬಂದಿದ್ದದು. ಗಣಪತಿ ಕೆರೆ ಇನ್ನೂ ಒಳ್ಳೆ ಅಭಿವೃದ್ಧಿ ಮಾಡ್ತೇವೆ. ಇನ್ನೊಂದು ಮುಂದಿನ ವರ್ಷ ಅಷ್ಟೊತ್ತಿಗೆ ತುಂಬ ಚೆನ್ನಾಗಾಗುತ್ತದೆ. ನೀವು ಕಲ್ಪನೆಗೂ ಮೀರಿದೆ 2 ಕೋಟಿ ಮಂದಿ ದುಡ್ಡನ್ನು ಹೊಂದಿಟ್ಟಿದ್ದೇವೆ. ನಿಮ್ಮ ವಾರ ಹೋದರೆ ಕರ್ಕೊಂಡು ಕೊಡ್ತೇನೆ. ಈ ಥರ ಒಂದು ಅಭಿವೃದ್ಧಿಯನ್ನು ಮಾಡ್ಕೊಂಡು ಹೋಗೋಣ. ಸ್ವಚ್ಛತೆ ಕಡೆ ಗಮನ ಕೊಡಬೇಕು. ಮತ್ತು ಕೌನ್ಸಿಲರ್ ಅಂತ ಹೇಳಿದ್ರೆ ನಮ್ಗೆ ಆ ರಸ್ತೆ ಮಾಡೋದು ರೈಲು ಹಳ್ಳಿಯಿಂದ ಆಚೆ ಮಾಡಿದ್ದೇವೆ. ಮಾಡಿ ಡಿವೈಡರ್ ಮೇಲೆ ರಿಫ್ಲೆಕ್ಟರ್ ಹಾಕಿದ್ದೀವಿ. ಆ ರಿಫ್ಲೆಕ್ಟರ್ನ ಬ್ಲೇಡನ್ನು ಕೊಯ್ಕೊಂಡು ಹೋಗ್ಯಾರ ಜನ, ಕೊಯ್ಕೊಂಡು ಇವತ್ತು ಪೊಲೀಸ್ ಕಂಪ್ಲೇಂಟ್ ಕೊಡಿಸಿದ್ದು, ಇವತ್ತು ಹಿಡ್ಕೊಂಡು ಖುಷಿಯಾಗ ಬಿಡೋದಿಲ್ಲ. ಅಷ್ಟು ಸುಲಭಕ್ಕೆ ತಡ ಆಗುತ್ತೆ. ಆ ರಿಫ್ಲೆಕ್ಟ್ರು ರಾತ್ರಿ ಹೋದರೆ ಮಾಲೆ ಥರ ಕಾಣುತ್ತೆ, ಲೈಟ್ ಮಾಲೆ, ದೀಪ ಮಾಲೆ ಥರ ಕಾಣುತ್ತೆ. ದೀಪದ ಸಾಲಿಗೆ ಲೈಟು ಹಾಕಿ ಮನೆ ಕಳಿಸಿ ಒಪ್ಕೊಂಡು ಹೋಗಿದ್ದಾರೆ ಇಂಜಿನಿಯರು. ಸ್ಟ್ರೀಟ್ ಲೈಟ್ಸು ಸೆಂಟ್ರಿಗೆ ಬರುತ್ತೆ, ಅದರೊಳಗೆ ಒಂದು ರಿಫ್ಲೆಕ್ಟರ್ ಹಾಕಿದ್ದೇವೆ. ನಿಮ್ಗೊಂದು ಲೈನ್ ಇದೆಯಪ್ಪ ಅಂತ ರಾತ್ರಿ ಹೊತ್ತಿಗೆ ಹೋಗೋರಿಗೆ, ಅದು 7 ಗಂಟೆ ಮೇಲೆ ಹೋಗೋರಿಗೆ ಗೊತ್ತಾಗಲಿಲ್ಲ. ಆದರೆ ಅದನ್ನೇ ಕಟ್ ಮಾಡ್ಕೊಂಡು ಹೋಗಿ ಮಾರ ಅಂತ ಇದ್ದಾರೆ ಇವರ. ಅದು ಕಂಪ್ಲೇಂಟ್ ಕೊಡಿಸಿದ್ವಿ. ನಮ್ಮ ಹುಡುಗರು ಹೋದಲ್ಲಿ ಬಂದಲ್ಲಿ ನೋಡಿದ್ರು, ಹಿಡಿದಿದ್ದಾರೆ, ಕರ್ಕೊಂಡು ಈಗ ಕೂರಿಸಿದ್ದಾರೆ. ನನಗೆ ಫೋನ್ ಮಾಡಿ ಇಂಥವ್ರು ಇದ್ದರೆ ಹ್ಯಾಕೆ ಕೆಲಸ ಮಾಡೋದು? ಮುಂದಿನ ದಿನಗಳಲ್ಲಿ ಆ ಕೆಲಸಗಳು ಮಾಡ್ತಾರೆ. ಮತ್ತೊಂದು ನಿಮ್ಗೆ ಗೊತ್ತಿರಲಿ, ಇಲ್ಲೇ ಮಾತಾಡಿದ್ವಿ, ಟ್ಯಾಗೋರ್ ಕಲ್ಚರಲ್ ಕಾಂಪ್ಲೆಕ್ಸ್, ಅದು ಕೂಡ 4,80,00,000 ಸ್ಯಾಂಕ್ಷನ್ ಆಗಿದೆ, ದುಡ್ಡು ಬಂದಿದೆ. ಇನ್ನು 3,20,00,000 ಕೇಂದ್ರ ಸರ್ಕಾರದಿಂದ ಬರಬೇಕು. ರಾಘವೇಂದ್ರ ಲೋಕಸಭಾ ಸದಸ್ಯರು ಮತ್ತು ಕೇಂದ್ರದ ಸಚಿವರು ಶೋಭಾ ಮೇಡಮು ಮತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ನಾಳೆ ಸಿಗ್ತಾರೆ. ಎಲ್ಲರೂ ನಾಳೆ ಮಾತಾಡಿ ಮುಂದಿನ ಜನವರಿ 1ನೇ ವಾರದಲ್ಲಿ ಡೆಲ್ಲಿಗೆ ಹೋಗಿ ಆ ದುಡ್ಡನ್ನು ಕೂಡ ಸ್ಯಾಂಕ್ಷನ್ ಮಾಡ್ಕೊಂಡು ಬರ್ತೀವಿ. ಒಂದೇ ಒಂದು ಸಣ್ಣ ಪ್ರಾಬ್ಲಮ್ ಅಲ್ಲೂ ಶುರುವಾಗಿದೆ.
ಏನಂದರೆ ಜಾಗ 2 ಎಕರೆ ಬೇಕು, ನಾವು 50 ಕೋಟಿವರೆಗೆ ಕೊಡ್ತೇವೆ ಅಂದರೆ 16 ವರ್ಷಗಳ ಕಾಲ ನಡೀತಿರ್ತದೆ. ಬೇಕಾದ್ರೆ ಮಿನಿ ಥಿಯೇಟರ್ಗಳು ಮತ್ತೊಂದು ಮಾಡ್ಕೊಡ್ತಾರೆ. ನೀವು 50 ಕೋಟಿನ ನಾವು ಸೈಟ್ ಕೊಟ್ಟಿದ್ದೀವಿ, ಆ ಸೈಟಲ್ಲಿ ಹೆಂಗೆ ಮಾಡ್ತೀರಿ ಅಂತ ಕೇಳಿದ್ದಾರೆ ಅವರು. ಹಾಗಾಗಿ ಒಂದು ಕಾಣಕ್ಕೆ ಹೋದ್ರೆ ಒಂದು ತಾಪತ್ರ ಆಗ್ತಾ ಹೋಗ್ತಾರೆ. ನೋಡೋಣ, ಏನಾದರೂ ಮಾಡಿ ಜಾಗವನ್ನು 2 ಎಕರೆ ಹೊತ್ಕೊಂಡು 50 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಟೋಟಲ್. ಈಗ ನಾವು 12 ಕೋಟಿ ಖರ್ಚು ಮಾಡ್ತೇವೆ ಇಮಿಡಿಯೇಟಾಗಿ. ಮತ್ತೊಂದು 2 ಕೋಟಿ ಹುಡುಕಿ ಬಂದಿದ್ದೇನೆ, 2 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಸ್ಟೇಟ್ನವರೇ. ಹಾಗೆ 14-15 ಕೋಟಿ ರೂಪಾಯಲ್ಲಿ ಒಂದು ಸಾಂಸ್ಕೃತಿಕ ಸಮುಚ್ಚಯ ಟ್ಯಾಗೋರ್ ಕಲ್ಚರಲ್ ಕಾಂಪ್ಲೆಕ್ಸ್, ಟ್ಯಾಗೋರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ನಗರಸಭಾ ಅಧ್ಯಕ್ಷೆ ಮಧುರಾ ಶಿವಾನಂದ್, ಚುಕ್ಕಾಣಿಯನ್ನ ಹಿಡಿದಂತಹ ಸಂದರ್ಭದಿಂದ ಹಿಡಿದು ಇವತ್ತಿನವರೆಗೆ ಮಾನ್ಯ ಶಾಸಕರು ನಮಗೆ ಜನಸ್ನೇಹಿಯಾದಂತಹ, ಜನರಿಗೆ ಹತ್ತಿರವಾಗುವಂತಹ ಕೆಲಸಗಳನ್ನ ನೀವು ಮಾಡಿದಾಗ ಮಾತ್ರ ಅದಕ್ಕೊಂದು ಅರ್ಥ ಸಿಗುತ್ತೆ. ನಿಮ್ಮ ಒಂದು ಕೆಲಸಕ್ಕೆ ನೀವು ನ್ಯಾಯವನ್ನು ಧರಿಸಿದಂಗೆ ಆಗತ್ತೆ ಅಂತ ಬಂದ ದಿನದಿಂದ ನಮಗೆ ಅವರು ಹೇಳ್ತಾನೆ ಇದ್ರು. ಅವರ ಸಲಹೆ ಮೇರೆಗೆ ನಾವು ಈಗ ಜನರಿಗೆ ಮರೆತಿರ್ಬೋದು, ಆದ್ರೆ ಮರಲಿಕ್ಕೆ ಆಗ್ತಿದ್ದಂತಹ ದಿನಗಳಲ್ಲೂ ಸಾಂಕ್ರಾಮಿಕ ರೋಗ ಬಂದಂತಹ ದಿನದಿಂದ ನಾವು ನಗರಸಭೆಯ ಆಡಳಿತವನ್ನ ಹಿಡಿದಂತಹ ಸಂದರ್ಭದಲ್ಲಿ ಕೊರೋನಾದಂತಹ ಟೈಮಲ್ಲಿ 40 ಲಕ್ಷಗಳ ಖರ್ಚಿನ ರೂಪದಲ್ಲಿ ನಾವು 4,000 ಕಿಟ್ಗಳನ್ನ ಮನೆಗಳಿಗೆ ತಲುಪಿಸುವಂತ, ಪ್ರತಿ ವಾರ್ಡ್ಗಳಿಗೆ ತಲುಪಿಸುವಂತ ಕೆಲಸವನ್ನ ಮಾಡಿದ್ವಿ. ಸಂಕಷ್ಟದಲ್ಲಿದ್ದಂತಹ ಬಡ ಜನರಿಗೆ ಊಟದ ವ್ಯವಸ್ಥೆಯನ್ನ ಇಂದಿರಾ ಕ್ಯಾಂಟೀನ್ ಮೂಲಕ ನೀಡಿದ್ವಿ. ಈಗ ಬಡ ಜನರಿಗೆ ಮಳೆಯಲ್ಲಿ ಅತಿ ಹೆಚ್ಚು ಮಳೆ ಬಂದಂತಹ ದಿನದಲ್ಲಿ ನಾವು ಇದೇ ಸ್ಥಳದಲ್ಲಿ ಮಳೆ ಪರಿಹಾರವನ್ನು ಕೊಟ್ಟಂತಹ ದಿನಗಳನ್ನು ನಾವು ನೋಡಿದ್ದೀವಿ. ಇದೊಂದು ಸ್ಥಳ ಅಭಿವೃದ್ಧಿಯ ಜೊತೆಗೆ ಜನಸ್ನೇಹಿಯಾಗಿ ಇಲ್ಲಿ ನಾವು ಚಿಂತನೆಯನ್ನು ಮಾಡುವಂತಹ ಚಿಂತಕರ ಚಾವಡಿಯಾಗಿ ಒಂದು ಗಾಂಧಿ ಮೈದಾನ ನಿರ್ಮಾಣವಾಗಿದೆ. ಅದರ ಮೂಲಕ ಇವತ್ತು ಜನರಿಗೆ ನಾವು ಏನು ಅಗತ್ಯ ಸೇವೆಗಳನ್ನ ನಾವು ನಗರಸಭೆ ಮೂಲಕ ಕೊಡಬಹುದು, ದಿನನಿತ್ಯ ಜನರು ಏನು ಬಂದು ಇಲ್ಲಿ ಪರದಾಡ್ತಾರೋ ಆ ಎಲ್ಲ ಸೇವೆಗಳನ್ನ ನಾವು ಕೊಡಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಮಾನ್ಯ ಶಾಸಕರು ಜನರಿಗೆ ಹತ್ತಿರವಾಗುವಂತಹ ದಾಖಲೆಗಳನ್ನ ಅವರಿಗೆ ಅಲದಾಡಿಸದೆ ಅವರ ಕೈಗೆ ಸುಲಲಿತವಾಗಿ ಸಿಗುವಂತ ವ್ಯವಸ್ಥೆ ನೀವು ಮಾಡಿ ಅಂತ ಹೇಳಿ ನಮಗೆ ಹೇಳಿದ್ರು. ಆ ಎಲ್ಲ ಒಂದು ಮಾರ್ಗದರ್ಶನವನ್ನು ನಾವು ಪಡೆದು ನಮ್ಮ ಹಿರಿಯ ಸದಸ್ಯರಾದಂತಹ ಶ್ರೀನಿವಾಸರವರಾಗಿರ್ಬೋದು, ಅರವಿಂದ್ ರಾಯ್ಕರ್ ಅವರಾಗಿರ್ಬೋದು, ಆಮೇಲೆ ಜಾಕೀರ್ ಅವರಾಗಿರ್ಬೋದು, ಮಂಡಲಗಳಲ್ಲಿ ಗಣಪತಿಯವರಾಗಿರ್ಬೋದು, ದಿನನಿತ್ಯ ನಾವು ಕುತ್ತಂತ ಸಂದರ್ಭದಲ್ಲಿ ಬಂದು ಜನರು ಕೆಲಸ ಆಗ್ಬೇಕು ಮೇಡಮ್, ಜನರು ಅಲ್ದಾಡ್ತಾ ಇದ್ದಾರೆ, ಅವ್ರ ದಾಖಲೆಗಳಿಗೆ ದಿನನಿತ್ಯ ಪರದಾಡ್ತಿದ್ದಾರೆ ಅನ್ನೋದನ್ನು ನಮಗೆ ಹೇಳ್ತಾ ಇದ್ರು. ಅದನ್ನ ನಾವು ನಿವಾರಿಸುವ ದೃಷ್ಟಿಯಲ್ಲಿ ಸುಶಾಸನ ದಿನದಲ್ಲೂ ಅದಕ್ಕೆ ಚಾಲನೆಯನ್ನ ನೀಡುವುದರ ಜೊತೆಗೆ ಕೇವಲ ಒಂದು ದಿನಕ್ಕೆ ಸೀಮಿತವಾಗಿ ಅಲ್ಲಿ ಮರೆಮಾಚುವಂಗೆ ಆಗಬಾರ್ದು. ನಮ್ಮ ಜನರಿಗೆ, ಸಾಗರದ ಜನರಿಗೆ ಅನುಕೂಲವಾಗಬೇಕು ಅನ್ನೋ ದೃಷ್ಟಿಯಿಂದ ವಾರದ ಒಂದು ದಿನ ಪ್ರತಿ ಮಂಗಳವಾರ ಅಪ್ ಟು ಮಾರ್ಚ್ 22ರವರೆಗೆ ನಾವು ಈ ಸೇವೆಯನ್ನು ಕೊಡಬೇಕು. ಮುಂದಿನ ದಿನಗಳಲ್ಲೂ ಸಹ ನಿರಂತರವಾಗಿ ಈ ಸೇವೆ ದೊರಕುವ ನಿಟ್ಟಿನಲ್ಲಿ ನಾವೆಲ್ಲ ಸಂಪೂರ್ಣ ಪ್ರಯತ್ನವನ್ನ ಮಾಡ್ತೇವೆ. ಇದಕ್ಕೆ ನಮಗೆ ಬೆಂಬಲವಾಗಿ ಅಧಿಕಾರಿ ವರ್ಗದವರು, ಸಿಬ್ಬಂದಿ ವರ್ಗದವರು ನಮಗೆ ಕೈ ಜೋಡಿಸಿದ್ದಾರೆ. ಅವರು ಸಹ ಈ ಒಂದು ಸೇವೆಯನ್ನು ನಾವು ಕೊಡೋಣ, ಸಾಗರ ಜನರಿಗೆ ನಾವು ಸರ್ಕಾರಿ ಸೌಲಭ್ಯಗಳು ನಮ್ಮ ನಗರಸಭೆಯ ಮೂಲಕ ಏನಾಗಬೇಕು ಅದನ್ನು ನಾವು ಮಾಡ್ತೀವಿ ಅಂತ. ವೇದಿಕೆಯಲ್ಲಿ ನಗರಸಭಾ ಉಪಾಧ್ಯಕ್ಷ ವಿ ಮಹೇಶ್, ಸದಸ್ಯರಾದ ಟಿ.ಡಿ. ಮೇಘರಾಜ್, ಕೆ.ಆರ್. ಗಣೇಶ್ ಪ್ರಸಾದ್, ಆರ್. ಶ್ರೀನಿವಾಸ್ ಮೇಸ್ತ್ರಿ, ಸಹಾಯಕ ಕಾರ್ಯಪಾಲಕ ಅಭಿಯಂತರ ಎಚ್.ಕೆ. ನಾಗಪ್ಪ, ಕಂದಾಯ ಅಧಿಕಾರಿ ಸಂತೋಷ್ ಕುಮಾರ್, ವ್ಯವಸ್ಥಾಪಕ ವೆಂಕಟೇಶ್ ಹಾಗೂ ಎಲ್ಲ ನಗರಸಭಾ ಸದಸ್ಯರು ಹಾಜರಿದ್ದರು. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.